அஸ்மத்குருப்யோ நமः. வேதமுடன் ஆழ்வார்கள் அருளிச்செயலும் சீரிய நல்வாக்குடன் இனிய அபதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர குபாத்தபோதம் தத்பாதயுக்ம சரசீருஹவிருங்கராஜம் त्रय्यन्तयुग्मकृतभूरि परिश्रमं तं श्रीरङ्गलक्ष्मणमुनिं शरणं प्रपद्ये. रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनतटी सुप्तमुद्बोध्य कृष्णं पारात्यं श्रुतिशतशिरसिद्धमध्यापयन्ति. स्वोचिष्टायां सजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்லு. சூடி கொடுத்த சுடற்கொயே தொல்பாவை பாடியுருள வல்லபல் வளையாய் நாடினி வேங்கடவர்க்கு என்ன இது என்ற மாற்றம் நாம் கடವಾ வண்ணமேதல். ಶ್ರೀಪತಿಯಾದ ಪರಮಾತ್ಮ ಅವರ ಸರ್ವೇಶ್ವರನ ಅನುಗ್ರಹದಿಂದ ನಿನ್ನೆ ನಾವು ಕನೆಚಳಂ ಕಟ್ಟರಮೆ ಕಂಡ್ರಕಿರಂಗಿ ಆ ಪಾಶರದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಂತರಂಗ ಕೈಂಕರ್ಯ ಮಾಡುವುದರಲ್ಲಿ ನಿರತನಾಗಿ ಸ್ವಧರ್ಮ ಆಚರಣೆಯನ್ನು ಲಕ್ಷಿಸದೆ ವಿಶೇಷ ಧರ್ಮ ಅನುಷ್ಠಾನಪರನಾದ ಒಬ್ಬ ಗೋಪಾಲನ ತಂಗಿಯನ್ನು ಎಬ್ಬಿಸೋದನ್ನು ನೋಡಿದ್ವಿ. ಹಿಂದಿನ ಪಾಸುರದಲ್ಲಿ ನಿನ್ನೆ ಮುಗಿಸುವಾಗ ನಾಳೆ ಏನಿದೆ ರಾಮಾನುಭವನ ಕೃಷ್ಣಾನುಭವನ ಅಂತ ಮುಗಿಸಿದ್ವಲ್ಲ, ಇವತ್ತು ಎರಡೂ ಇದೆ ತಿರ್ಗಾ. ಈ ಪಾಸುರದಲ್ಲಿ ರಾಮಾನುಭವ ಕೃಷ್ಣಾನುಭವ ಹಾಗೂ ಒಂದು ಮಧ್ಯ ಒಂದು ನರಸಿಂಹಾನುಭವ ಕೂಡ ಬರುತ್ತೆ. ಈ ಆಂಡಾಳು ಈ ತನ್ನ ಕಣ್ಣುಗಳನ್ನೇ ನೋಡಿ, ಈ ಇರೋಳ ಗೋಪಿ ಇದಲ್ಲ ಅವಳ ಕಣ್ಣು ತುಂಬ ಸುಂದರವಾಯಿತಂತೆ, ಹೋದರಿ ಕಣ್ಣಿನ ಅಂತ ಅಲ್ಲಿ ಹೇಳ್ತಾರೆ. ಅವಳ ಕಣ್ಣುಗಳನ್ನೇ ಸುಂದರವಾದನ್ನು ನೋಡಿ ಅವಳ ಅಂದವನ್ನು ಸ್ವಾದಿಸುತ್ತಿರೋ ಹುಡುಗಿಯನ್ನು ಎಬ್ಬಿಸ್ತಾ ಇದ್ದಾಳೆ. ಈ ಹುಡುಗಿಗೆ ಕೃಷ್ಣನ ಬಗ್ಗೆ ಸಂಪೂರ್ಣ ಜ್ಞಾನವಿದ್ದು ತನ್ನನ್ನು ಕೃಷ್ಣನೇ ಹುಡುಗಿ ಬರುವನೆಂದು ನಂಬಿದ್ದಳು. ಕೃಷ್ಣನನ್ನು ಅರವಿಂದ ಲೋಚನ, ಅರವಿಂದನ ತಾವರೆ ಅಂತ ಕಣ್ಣುಗಳಲ್ಲೂ ಎಂದು ಕರೀತಿದ್ವಿ. ತನ್ನ ಕಣ್ಣುಗಳು ಕೃಷ್ಣನ ಕಣ್ಣಿಗೆ ಹೋಲಿಕೆಯಾಗುತ್ತಿದೆ ಎಂದು ನಂಬಿದ್ದಳು ಈ ಗೋಪಿ. புள்ளின்வாய் கீண்டானே பல்ல அரக்கனை கிள்ளிக் களைந்தானே கீர்த்திமைப்பாடி போய் பிள்ளைகளெல்லாரும் பாவைக்களம் புக்கார் வெள்ளி எழுந்து வியாழ்முறங்கிற்று. வெள்ளும் சிலமினகான் போதறி கண்ணினாய் புள்ள குளிரக் குடைந்து நீராடாதே பள்ளி கிடத்தியோ பாவாய் நீ நன்னாளால் கள்ளன் தவிர்ந்து கலந்தேலோர் எம்பாவாய். புள்ளின்வாய் கீண்டானை, ಶರ್ಮಮಾಯ್ ಬಂದ ಅವನ ರೆಕ್ಕೆಗಳನ್ನು ಕತ್ತರಿಸಿ ತಾನು ನರಂದು ನಿರೂಪಿಸಿದ ನರಸಿಂಹನೋ ಅಲ್ಲ, ಪಕ್ಷಿಯಾಗಿ ಬಂದು ಪಕ್ಷಿ ವರ್ಗಕ್ಕೆ ಸೇರಿದ ಜಟಾಯು ನಮಗೆಲ್ಲ ಗೊತ್ತಿದೆ. ಆ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಅದನ್ನು ಕೊಂದ ರಾವಣನನ್ನು ಸಂಹಾರ ಮಾಡಿದ ರಾಮನ ಅನುಭವವೋ? ಇಲ್ಲ, ನಾವು ಪುಳ್ ಅಂತ ಹೇಳ್ತಾ ಇರೋದು ಕೊಕ್ಕರೆ ರೂಪದಲ್ಲಿ ಬಂದ ಬಕಾಸುರ. ಆ ಬಕಾಸುರನ ಬಾಯನ್ನು ಸೀಳಿ ಕೃಷ್ಣಾವತಾರದಲ್ಲಿ ತನ್ನ ಪರತ್ವವನ್ನು ನಿರೂಪಿದ ಶ್ರೀಕೃಷ್ಣ. ಹೋಗಲಿ, ಯಾರಾದ್ರೂ ಇನ್ನು ಪರವಾಗಿಲ್ಲ, ಇದು ಒಂದು ಭಗವತ್ ಅನುಭವ ತಾನೆ. ಪುಳ್ಳಿನ್ವಾಯ್ ಕೀಂಡಾನೆ ಪಲ್ಲ ಅರಕ್ಕನೆ, ಅಷ್ಟು ಹೆಚ್ಚು ಹೆಸರುವಾಸಿಯಾದ ಅಸುರ ಯಾರು? ಮೊದಲನೇ ವಾಕ್ಯದಲ್ಲಿ ಬಕಾಸುರ ಅನ್ನೋ ನಿಶ್ಚಯ ಆಗೋಯ್ತು. ಆದರೆ ಇದರಲ್ಲಿ ಏನು ಹೇಳಿದ್ದಾರೆ? ಪಲ್ಲ ಅರಕ್ಕನ್. ಪಲ್ಲ ಅರಕ್ಕನ್ ಯಾರಾಗಿರ್ಬೋದು? ಹಿರಣ್ಯಕಶಿಪುವೋ, ಹಿರಣ್ಯಾಕ್ಷನೋ, ರಾವಣನೋ, ಕುಂಭಕರ್ಣನೋ, ಇಲ್ಲ ಕಂಸನೋ, ಇಲ್ಲ ಶಿಶುಪಾಲನೋ? ಒಬ್ಬೊಬ್ಬ ಪೂರ್ವಾಚಾರ್ಯರು ಒಬ್ಬರು ಅಂತೇಳಿ ಅವರು ವ್ಯಾಖ್ಯಾನಗಳು ಮಾಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಂಡು ಹೇಳೋದು ಪೂರ್ವಾಚಾರ್ಯಗಳು ಪಲ್ಲ ಅರಕ್ಕನ್ ಅಂದರೆ ರಾವಣನೇ ಅಂತ. ಆ ರಾವಣ ಎಂಥವನು ಅಂದರೆ ದಂಪತಿಗಳಾಗಿರೋದ
ನಮ್ಮ ರಾಮ ಮತ್ತು ಸೀತೆಯನ್ನು ಇದು ಬೇರ್ಪಡಿಸಿದವರು ರಾವಣ. ಅದರಿಂದಲೇ ಅವನು ಕೊಲ್ಲ ಅರಕ್ಕನ್ ಅಂತೇಳಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಕಿಳ್ಳಿ ಕಳೆಂದಾನೆ, ಕಿಳ್ಳಿ ಅಂದರೆ ಕಿತ್ತು ಹಾಕೋದು. ಹೆಂಗೆ ಅಂದರೆ ತನ್ನ ಉಗುರುಗಳಿಂದ ಕಿಳ್ಳಿ ಕಳೆಂದಾನ್, ಕಿತ್ತಾಕ್ಬಿಟ್ಟಂತೆ ಯಾರನ್ನ? ರಾವಣನ. ಅದು ಯಾರು ರಾಮನಾಗತ್ತೋ? ಯಾಕೆ ನಮಗೆ ಉಗುರುಗಳಿಂದ ಮಾಡಿದ ತಕ್ಷಣ ಯಾರು ಜ್ಞಾಪಕ ಬರುತ್ತೆ? ಯಾವ ಅವತಾರ ಬರುತ್ತೆ? ನರಸಿಂಹ ಅವತಾರ. ಇದು ನರಸಿಂಹನ ಬಗ್ಗೆ ಹೇಳ್ತಾ ಇದ್ದಾರೋ ಇಲ್ಲ ರಾಮನ ಬಗ್ಗೆ ಹೇಳ್ತಾರೋ? ಅಂಗುಲ್ಯಗ್ರಹಣತಾನ್ ಅನ್ಯಾನ್ ಇಬ್ಬನ್ ಹರಿಗಣೇಶ್ವರ, ನನ್ನ ಉಗುರಿನ ಮುಂದಿನ ಭಾಗದಿಂದ ಸೀಳುತ್ತೀನಿ ಅಂತೇಳಿ ಶ್ರೀರಾಮ ಹೇಳಿದ್ನಂತೆ. ಅದರಿಂದ ಕಿಳ್ಳಿ ಕಳೆಂದಾನೆ ಇದು ಯಾರು ಮಾಡಿದ್ರು ಅಂದರೆ ರಾಮನೇ ಆಗಿರಬೇಕು. ಕಿಳ್ಳಿ ಕಳೆಂದಾನೆ ನಗತ್ತಿನ್ ನುಣಿಯಾಲ್ ಕಿಳ್ಳಿ ಕಳೆಂದಾನ್ ಅಂತ ತಮಿಳು ಹೇಳ್ತಾರೆ. ನಗತ್ತಿನ್ ನುಣಿಯಾಲ್ ಕಿಳ್ಳಿ ಕಳೆಂದಾನ್, ಕೀರ್ತಿಮೈ ಪಾಡಿ ಪೋಯ್. ರಾವಣನ್ನು ಸಂಹಾರ ಮಾಡಿದವನು ರಾಮ. ಪುಳ್ಳಿನ್ವಾಯ್ ಕೀಂಡಾನೆ, ಬಕಾಸುರನ್ನು ಕೊಂದವನು ಶ್ರೀಕೃಷ್ಣ. ಕೊಲ್ಲ ಅರಕ್ಕನೆ ಕಿಳ್ಳಿ ಕಳೆಂದಾನೆ, ರಾವಣನ್ನು ಕೊಂದ ರಾಮ. ಪುಳ್ಳಿನ್ವಾಯ್ ಕೀಂಡಾನೆ ಪೊಲ್ಲ ಅರಕ್ಕನೆ ಕಿಳ್ಳಿ ಕಳೆಂದಾನೆ, ಕೀರ್ತಿಮೈ ಪಾಡಿ ಪೋಯ್. ಕೀರ್ತಿಮೈ ಪಾಡಿ ಪೋಯ್ ಅಂದರೆ ರಾಮಾನುಭವ, ಕೃಷ್ಣಾನುಭವ. ಇದರಲ್ಲಿ ಯಾವ ವ್ಯತ್ಯಾಸವನ್ನು ನೋಡದೆ ಎರಡು ಅನುಭವವನ್ನು ಉಂಟು ಮಾಡುತ್ತಿರುವ ಈ ಹೆಣ್ಣು, ಅವಳಿಗೆ ಎರಡು ಇದು ಅನುಭವನೇ ನಡೀತಾ ಇದೆ. ಅವಳ ಬಗ್ಗೆ ಇಲ್ಲಿ ಅಂಡಾಳು ಹೇಳ್ತಾ ಬರ್ತಾ ಇದ್ದಾಳೆ. ಕೀರ್ತಿಮೈ ಪಾಡಿ ಪೋಯ್. ಈ ಇಬ್ಬರ ಹಿರಿಮೆಯನ್ನು ನಾವು ಆಡಬೇಕು. ಪಿಳ್ಳೆಗಳೆಲ್ಲಾರು ಪಾವೈಕಳಂ ಪುಕ್ಕಾರ್, ಎಲ್ಲರೂ ಬಂದಾಯಿತು. ಪಾವೈಕಳಕ್ಕೆ ಅಂದರೆ ವ್ರತ ಮಾಡೋ ಸ್ಥಳಕ್ಕೆ ಎಲ್ಲರೂ ಬಂದಾಗಿದೆ. ಓಕೆ, ನೀವು ಬೆಳಗ್ಗೆ ಆಯಿತು ಅಂತ ಹೇಳ್ತಾ ಇದ್ದೀರಾ, ಏನೇನು ಲಕ್ಷಣಗಳಿದೆ ಬೆಳಗ್ಗೆ ಆಯಿತು ಅಂತೇಳಿ ಈ ಪದ್ಯ ಏನು ಹೇಳ್ತಾರೆ ನೋಡೋಣ. வெள்ளி எழுந்து, ಶುಕ್ರವಾರ ಹುಟ್ಟಿದೆ, ವ್ಯಾഴನ್ ಉಳಂಗಿಟ್ರೆ, ಗುರುವಾರ ಮುಗಿದೋಗಿದೆ. ಗುರುವಾರ ಆದಮೇಲೆ ಶುಕ್ರವಾರ ಬಂದಿದೆ ಅನ್ನೋದು ಗ್ರಹಗಳ ಬಗ್ಗೆ ಹೇಳ್ತಾ ಇರೋದು. ವ್ಯಾഴನ್ ಬೆಳ್ಳಿ ಇವೆರಡು ಗ್ರಹಗಳು ಆಂಡಾಳು ಕಾಣಿಸ್ತಾ ಇತ್ತಾ? ಆ ಟೈಮಲ್ಲಿ ಕೆಲವು ವಿಜ್ಞಾನಿಗಳು ಹೇಳ್ತಾರಂತೆ, ಈಗ ಆಂಡಾಳು ಈ ತಿರುಪಾವೆ ಆಡಿದ ಟೈಮಲ್ಲಿ ಗುರು ಮತ್ತು ಶುಕ್ರ ಒಂದೇ ಟೈಮಲ್ಲಿ ಕಾಣಿಸ್ತಾ ಇತ್ತು ಅಂತ ಧನುರ್ಮಾಸದಲ್ಲಿ ಸ್ಪೆಷಲಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಉಲ್ಲೇಖ ಇದೆ ಇಲ್ಲಿ. ಅದರಿಂದ ಅವಳಿಗೆ ಬೆಳ್ಳಿ ವ್ಯಾഴನ್ ಎರಡು ಗ್ರಹಗಳು, ಗುರು ಮತ್ತು ಶುಕ್ರ ಎರಡು ಗ್ರಹಗಳಿಗೂ ಆಂಡಾಳು ಕಾಣಿಸ್ತಾ ಇತ್ತು ಅಂತ ಅಲ್ಲಿ ಹೇಳಿದ್ದಾಳೆ. ಬೆಳ್ಳಿ ಎಳುಂದೆ ಅಂದರೆ ಇನ್ನೊಂದು ಥರ ನೋಡ್ಬೋದು. ಬೆಳ್ಳಿ ಎಳುಂದೆ, ಬೆಳ್ಳಿ ಅಂದರೆ ಶುಕ್ರ. ಶುಕ್ರಾಚಾರ್ಯರಂತ ಒಬ್ಬರು ಇದ್ರಲ್ವ ಋಷಿಗಳು, ಮಹಾನ್ ಋಷಿಗಳು ಶುಕ್ರಾಚಾರ್ಯರು. ಅವರು ಎದ್ದು ವ್ಯಾഴನ್ ಉರಂಗಿಟ್ರೆ, ವ್ಯಾഴನ್ ಅಂದರೆ ಗುರು, ಗುರು ಅಂದರೆ ಬೃಹಸ್ಪತಿ. ಬೃಹಸ್ಪತಿ ಅಸ್ತಮವಾಗಿ, ಇವಾಗ ಬೃಹಸ್ಪತಿ ಶುಕ್ರಾಚಾರ್ಯ ಇಬ್ಬರು ಮಹಾನ್ ಋಷಿಗಳಿದ್ದಾರೆ. ಬೃಹಸ್ಪತಿ ಯಾರು? ದೇವತೆಗಳಿಗೆಲ್ಲ ಗುರು ಬೃಹಸ್ಪತಿ. ಶುಕ್ರಾಚಾರ್ಯರು ಯಾರು? ಅಸುರರಿಗೆ ಗುರು. ಶುಕ್ರ ಉದಯಿಸಿ ಗುರು ಅಸ್ತಮಿತನು ಅಂತ ಹೇಳಿದ್ರೆ ಏನಂತ ಅಂದರೆ, ಅಯ್ಯೋ ಈ ಟೈಮ್ ಸರಿ ಇಲ್ವಾ ಅಂತ ಆಂಡಾಳು ಹೇಳ್ತಾ ಇದ್ದಾಳೋ? ಇಲ್ಲವೇ ಇಲ್ಲ. ಸಮಯ ಹೇಗಿದ್ರೂ ಪರವಾಗಿಲ್ಲ, ನಾವು ಭಗವತ್ ಅನುಭವದಲ್ಲಿ ತೊಡಗಿದ್ದೇವೆ ಎಂದು ಆಂಡಾಳು ತಿಳಿಸಿ, ಎಣ್ಣೆ ನೀನು ಎದ್ದೇಳು ಅಂತ ಒಳಗಿರೋ ಗೋಪಿ ತಿಳಿಸ್ತಾಳೆ. ಹುಳ್ಳುಂ ಶಿಲಮಿನ ಕಾಣ್ ಅಂತೇಳಿ 6ನೇ ಪಾಶುರದಲ್ಲಿ ಅವಳು ಆಂಡಾಳು ಹೇಳಿದ್ಲು, ಹಕ್ಕಿಗಳು ತಮ್ಮ ಗೂಡುಗಳಿಂದ ಚಿಲಿಪಿಲಿ ಗುಟ್ಟೋದನ್ನು ಕೇಳ್ತಾ ಇದ್ವಿ ಅಂತ. ಈಗ ಇನ್ನೂ ಟೈಮ್ ಆಗೋಯ್ತಲ್ಲ, ಇನ್ನೂ ಒಂದು 7 ಪಾಶುರ ಮುಂದೆ ಬಂದಿದ್ದರಿಂದ ಹಕ್ಕಿಗಳೆಲ್ಲ ಎದ್ದು ಹಾರಾಡಿ ತಮ್ಮ ಬೇಟೆಗೆ ಹೋಗಿ ಶುರುವಾಗುತ್ತು ಅಂತೇಳಿ ಈ ಜಾಗದಲ್ಲಿ ಹಳ್ಳಿ ಹಕ್ಕಿಗಳು ಆಕಾಶದಲ್ಲಿ ಹಾರೋಗಿದೆ. ಅವರು ತಮ್ಮ ಬೇಟೆಗಳನ್ನು ಹುಡುಕ್ತಾ ಹೋಗ್ತಾ ಇದೆ. ಅಂಥ ಚಿಲಿಪಿಲಿ ಶಬ್ದ ಕೇಳ್ತಾ ಇದೆ. ಮೊದಲು ಗೂಡಲ್ಲಿದ್ದ ಚಿಲಿಪಿಲಿ ಶಬ್ದ, ಈಗ ಗೂಡಿಂದ ಎದ್ದು ಆಕಾಶದಲ್ಲಿ ಹಾರಿಕೊಂಡು ಅವರು ತಮ್ಮ ಪ್ರೇ ಅಂತೇವಲ್ಲ ಅದರ ಬೇಟೆ, ಅದು ಬೇಕಾದ ಫುಡ್ಡನ್ನು ಹುಡ್ಕೊಂಡು ಹೊರಟ್ಬಿಟ್ಟಿದೆ ಅಂತೇಳಿ ಈ ಪಾತ್ರದಲ್ಲಿ ಹೇಳ್ತಾ ಇದ್ದಾರೆ. ಪೋದು ಅರಿ ಕಣ್ಣಿನಾಯ್, ಪೋದರಿ ಕಣ್ಣಿನಾಯ್ ಅಂತಿದೆ, ಅದು ಬಿಡಿಸಿದರೆ ಪೋದು ಅರಿ ಕಣ್ಣಿನಾಯ್. ಅದು ಹೆಂಗೆಂದರೆ ಅರಳಿರುವ ಪುಷ್ಪದಲ್ಲಿರುವ ಸೌಂದರ್ಯದ ಹಾಗೆ ಆ ಹೆಣ್ಣು ಅಷ್ಟು ಅರಳಿದ ಪುಷ್ಪ ಸೌಂದರ್ಯವಾಗಿದ್ದಾಳಂತೆ. ಅವಳಿರೋ ಕಣ್ಣು ಹೆಂಗಿತ್ತು ಅಂದರೆ ಆ ಕಮಲದಲ್ಲಿರೋ ದುಂಬಿಯಂತೆ ಇದ್ದಂತೆ ಅವಳ ಕಣ್ಣು. ಅಂಥ ಕಣ್ಣುಳ್ಳವಳೆ ಕುಳ್ಳ ಕುಳಿರ ಕುಡೆಯಿಂದ ನೀರಾಡಾದೆ. ನೀನು ನೀರಿನಲ್ಲಿ ಮುಳುಗಿ ನಮ್ಮ ಜೊತೆ ಸೇರಿ ಅವಭೃತ ಸ್ನಾನ ಮಾಡಿ ಭಗವತ್ ಅನುಭವದಲ್ಲಿರುವ ಬದಲು ಪಳ್ಳಿಕ್ಕಿಡತೀಯೋ ಪಾವಾಯ್, ಇನ್ನೂ ನಾನು ನಿದ್ದೆ ಮಾಡ್ತಾ ಇದೆಯಾ ಹೆಣ್ಣೆ, ನೀ ನನ್ನಾಳಾಲ್ ಅಂತ ಒಂದು ಉತ್ತಮವಾದ ದಿವಸ ಇದು. ಕಳ್ಳಂ ತವಿಂದೆ, ವಂಚಕವನ್ನು ಬಿಟ್ಟು ಸೇರಿಕೊಳ್ಳಲ್ಲ ಅಂತ ಏನೋ ಒಂದು ಈಗೋ ಇಟ್ಕೊಂಡು ಇಲ್ಲ ಒಂದು ಜಂಬವನ್ನು ಇಟ್ಕೊಂಡು ಅವೆಲ್ಲ ಬಿಟ್ಬಿಟ್ಟು ಕಲಂದೆ ಏಲೋ ನೆಂಪಾವಾಯ್, ನಮ್ಮೆಲ್ಲರ ಜೊತೆ ಬಂದು ಸೇರಿಕೊಳ್ಳೋದಿಲ್ವೋ ಅಂತ ಆಂಡಾಳು ಪ್ರಾರ್ಥಿಸ್ತಾ ಇದ್ದಾಳೆ ಈ ಗೋಪಿ ಹತ್ರ. ಈ 11ರಿಂದ 13ನೇ ಪಾಶಗಳು ಇವಾಗ ನೋಡಿದ್ವಲ್ಲ, ಅದು ಇನ್ನೊಂದು ಕೋಣದಲ್ಲಿ ನೋಡೋಣ. ಈಗ ಮೊನ್ನೆ ಏನು ನೋಡಿದ್ವಿ 11ನೇ ಪಾಶುರ.
ಅದರಲ್ಲಿ ಏನು ಮಾಡಿದ್ವಿ, ಆಂಡಾಳು ಹಸುವಿನ ಬಗ್ಗೆ ತಿಳಿಸಿದ್ಲು, ಕರುವಿನ ಬಗ್ಗೆ ತಿಳಿಸಿದ್ಲು. ಅವಾಗ ಹೇಳುವಾಗ ಏನು ಹೇಳಿದ್ಲು, ಅದು ಮತ್ಸ್ಯಾವತಾರವನ್ನು ಇದೆ, ಅದರಲ್ಲಿ ಮತ್ಸ್ಯಾವತಾರ ನೋಡ್ತೀವಿ ಅಂತ ಹೇಳಿದ್ರು. ಮತ್ಸ್ಯಾವತಾರ ಆಯಿತು. 12ನೇ ಪಾಶುರದಲ್ಲಿ ಎಮ್ಮೆ ಬಗ್ಗೆ, ಎಮ್ಮೆಯ ಮರಿಗಳ ಬಗ್ಗೆ ತಿಳಿಸಿದ್ಲು. ಎಮ್ಮೆ ಹೇಗೆ ನೆನೆಸಿಕೊಂಡ ತಕ್ಷಣವೇ, ಜ್ಞಾಪಿಸ್ಕೊಂಡಿದ್ದ ತಕ್ಷಣವೇ ಅದು ಹಾಲನ್ನು ಸವಿಸುತ್ತೆ ಅಂತ ಹೇಳಿದ್ದು. ಜ್ಞಾಪಿಸಿಕೊಂಡ ತಕ್ಷಣ ಅಂದಿದ ತಕ್ಷಣ ಏನಾಗುತ್ತಂತೆ, ಮೊದಲು ಮತ್ಸ್ಯಾವತಾರ ಆಯಿತು, ಈಗ ಕೂರ್ಮಾವತಾರ. ಹಿಂಗೆ ಕೂರ್ಮಾವತಾರ ಜ್ಞಾಪಿಸ್ಕೊಂಡಿದ್ದಾನೆ. ಅಲ್ಲಿ ಚಾಕ್ಷುಷ ದೀಕ್ಷೆ ಕಣ್ಣಿಂದ ಬಂತು ಅಂತ ಹೇಳಿದ್ವಿ, ಮತ್ಸ್ಯಾವತಾರ ಆಯಿತು. ಇಲ್ಲಿ ಕೂರ್ಮಾವತಾರಕ್ಕೂ ಇದಕ್ಕೆ ಹೆಂಗೆ ಸಂಬಂಧ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಕೂರ್ಮ ಅಂದರೆ ಆಮೆ. ಆ ತಾಯಿ ಆಮೆ ಏನಂತೆ, ತನ್ನ ಮರಿಗಳು ಚೆನ್ನಾಗಿರ್ಬೇಕು ಅಂತ ಸುಮ್ಮನೆ ನೆನೆಸ್ಕೊಂಡ್ರೆ ಸಾಕಂತೆ. ಹೆಂಗೆ ಈ ಹಸು ನೆನೆಸ್ಕೊಂಡಿದ್ದ ತಕ್ಷಣ ಹಾಲು ಸವಿಸ್ತೋ, ಅದೇ ಥರ ಈ ತಾಯಿ ಆಮೆಗಳು ತನ್ನ ಮರಿ ಆಮೆ ಬಗ್ಗೆ ಚಿಂತಿದ್ರೆ ಸಾಕು, ಜಸ್ಟ್ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಮರಿ ಆಮೆಗಳಿಗೆಲ್ಲ ದೇ ವಿಲ್ ಗೆಟ್ ಎವ್ರಿಥಿಂಗ್ ಅಂತ ಇಲ್ಲಿ ಬರೆದಿದ್ದಾರೆ. ಅದರಿಂದ ಆ ಪಾಸುರ ನಿನ್ನೆ ಕೂರ್ಮ ಅವತಾರದ ಪ್ರಸ್ತಾವನೆ ಅಂಥೇಳಿ 12ನೇ ಪಾಸುರಲ್ಲಿ ಹೇಳ್ತು. ಇವತ್ತು 13ನೇ ಪಾಸುರ ಆಯ್ತಲ್ಲ, ಇಲ್ಲಿ ಏನು ಶುರುವಾಗಿದೆ, ಪುಳ್ಳು ಅಂದರೆ ಪಕ್ಷಿ. ನಾವು ಪುಳ್ಳು ಅಂದರೆ ಪುಳ್ಳು ಸೇರಿನ ಕಾರಣ ಅಂದರೆ ಪಕ್ಷಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಆಂಡಾಳ್. ಈ ಪಕ್ಷಿ ಏನದು, ಪಕ್ಷಿಗಳ ಬಗ್ಗೆ ಏನು ಕೇಳ್ತಾ ಇದ್ದಾಳೆ. ನಮಗೆ ಎಷ್ಟೋ ಅವತಾರಗಳಿದೆ. ಭಗವಂತ ಅವತಾರ ಮಾಡಿರೋದು 1, 2, 10 ಅಲ್ಲ, ನಮ್ಗೆ ಗೊತ್ತಿರೋದು ದಶಾವತಾರ, ಸಾವಿರಾರು ಅವತಾರ ಮಾಡಿದ್ದಾರೆ. ಅದ್ರ ಒಂದು ಅವತಾರ ಹಂಸಾವತಾರ ಅಂತ. ಆ ಹಂಸಾವತಾರ ಅನ್ನೋದು ಒಂದು ಪಕ್ಷಿಗೆ ಸೇರಿತಾನೆ ಹಂಸ. ಅದರಿಂದ ಇದು ಈ ಪರ್ಟಿಕ್ಯುಲರ್ ಪಾಸುರ ಬಂದು ಹಂಸಾವತಾರ ಬಗ್ಗೆ ಹೇಳಿದೆ. ಯಾಕೆಂದರೆ ಪುಳ್ಳು ಅಂದರೆ ಪಕ್ಷಿಗಳ ಬಗ್ಗೆ ಇದರಲ್ಲಿ ಹೇಳಿದ್ದಲ್ಲ ಅಂತ ಹೇಳಿ. ಈಗ ಮೊದಲನೇದು ಈ ಥರ ಚಾಕ್ಷುಷ ದೀಕ್ಷೆಯಿಂದ ಆಯಿತು ಅಂತ ಹೇಳಿದೆ, ಮೀನಿನ ಥರ. ಎರಡನೇದಲ್ಲೂ ನೆನೆಸ್ಕೊಂಡ್ರೇ ಆ ಮರಿಗಳನ್ನ ಸೆರೆ ಹೋಯ್ತು ಅಂತ. ಈಗ ಮೂರನೇದು ಏನು ಬಂತು, ಪಕ್ಷಿಗಳು ಬಂತು. ಪಕ್ಷಿಗಳು ಅದು ಹೆಂಗೆ ಅವರ ಮರಿಗಳನ್ನ ಕಾಪಾಡುತ್ತೆ ಅಂತ ಹೇಳಿದ್ರೆ, ನೀವೆಲ್ಲ ನೋಡಿರ್ಬೇಕು, ಹಿಂಗೆ ರೆಕ್ಕೆನ ಹೆಂಗೆ ಮುಚ್ಕೊಂಡಿರುತ್ತೆ. ಅದಕ್ಕೇನು ಅಂದರೆ ತಾಯಿ ಇದು ಮಗು ಇರುತ್ತಲ್ಲ ಪಕ್ಷಿಗಳನ್ನ, ಅದನ್ನು ಹಿಂಗೆ ಕಟ್ಕೊಂಡಿರ್ಬೇಕಂತೆ. ಅದಕ್ಕೆ ಸ್ಪರ್ಶ ಆಗಬೇಕು. ಅಮ್ಮನಿಗೂ ಮಗು ಪಕ್ಷಿಗಳಿಗೂ ಸ್ಪರ್ಶದಿಂದಲೇ ಅದು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಅದರಿಂದ ಮೊದಲನೇ ಪದ್ಯದಲ್ಲಿ ಎಮ್ಮೆ ಥರ ನೆನೆಸ್ಕೊಂಡ್ರೂ ಸಾಕು, ತಮ್ಮೆಯನ್ನು ರಕ್ಷಿಸುತ್ತೆ ಸ್ಮರಣೆ ಅಂತ ಹೇಳಿದ್ವಿ. ಒಂದು ಹಸುವಾದದ್ದು ಹಾಗೆ ನೋಡಿದ್ರೆ ದೃಷ್ಟಿಯಿಂದಲೇ ಆಗುತ್ತೆ ಅಂತ ಹೇಳಿದ್ವಿ. ಆದ್ದರಿಂದ ಹಂಸ ಮತ್ಸ್ಯ ಕಮಟಾತ್ಯವತಾರ ಶತ ಅಂತ ಹೇಳಿ 3 ಅವತಾರಗಳನ್ನು ಸೇರಿಸಿ ಸ್ವಾಮಿ ದೇಶಿಕನ್ನವರು ದಯಾಶತಕ ಅಂತ ನೆನ್ನೆ ಒಂದು ಶ್ಲೋಕ ನೋಡಿದ್ವಿ. ಆ ದಯಾಶತಕದಲ್ಲಿ ಹಾಡ್ತಾರೆ, ಹಂಸ ಮತ್ಸ್ಯ ಕಮಟಾತ್ಯವತಾರ ಶತ. ಆ ಥರ 3 ಅವತಾರಗಳು ಸೇರಿಸಿ ಆಡಿದ್ದಾರಲ್ಲ ಸ್ವಾಮಿ ದೇಶಿಕನ್ ಅವರು, ಅದರಲ್ಲಿ ಆಡಿದರು. ಈಗ ಇವಳು ಏನು ಮಾಡಿದ್ಲು, ಆಂಡಾಳು 11, 12, 13ರಲ್ಲಿ ಮತ್ಸ್ಯ, ಕೂರ್ಮ ಮತ್ತು ಹಂಸಾವತಾರ ಹೇಳ್ತಾಳಲ್ಲ, ಆಂಡಾಳು ಹೇಳಿರುವುದು ಹಾಗೂ ಆಚಾರ್ಯ ಹೇಳಿರುವುದು ಒಂದೇ ಥರ ಇದೆ ಅಲ್ವಾ. ಏನೇ ಹೇಳಿದ್ರು ಅದು ಸಾರ ಒಂದೇ ಇರುತ್ತೆ. ಅವ್ರು ಹೆಂಗೆ ಹೇಳಿರ್ಬೋದು, ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಹೇಳಿರ್ಬೋದು. ಯಾಕೆಂದರೆ ನಮ್ಮ ಸ್ವಾಮಿ ದೇಶಿಕನ್ ಹೇಳಿರೋದು ಸಂಸ್ಕೃತದಲ್ಲಿ, ನಮ್ಮ ಆಂಡಾಳು ಹೇಳಿರೋದು ತಮಿಳಿನಲ್ಲಿ. ಭಾಷೆಗಳು ಬೇರೆ ಬೇರೆ ಆಗಿರಬಹುದು, ಆದರೆ ತತ್ವ ಮಾತ್ರ ಒಂದೇ, ಅದರ ಸಾರ ಒಂದೇ ಅಂತ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಅನುಷ್ಠಾನಕ್ಕೆ ಇದರಿಂದ ಏನೇನು ತೊಗೊಳ್ಬೋದು ಅಂತೇಳಿ, ಪರಮಾತ್ಮ ಪರಮ ಅನುಗ್ರಹದಿಂದ ನಮಗೆ ಒಂದು ಮನುಷ್ಯನ ಜನ್ಮ ಬಂದಿದೆ. ಅದರಲ್ಲಿ ಉದ್ಧಾರದ ಕಡೆ ಪ್ರಸ್ಥಾನ ಮಾಡಲು ಏಕೈಕ ದಾರಿ ನಾವು ಕಲಿಕೆಯಲ್ಲೇ ಇರಬೇಕು. ಕೀಪ್ ಲರ್ನಿಂಗ್ ಅಂಟಿಲ್ ಯುವರ್ ಲಾಸ್ಟ್ ಬ್ರೆತ್ ಅಂತ ಹೇಳ್ತಾರಲ್ಲ, ಕಲಿಕೆಯಲ್ಲೇ ಇರಬೇಕು, ಅಭ್ಯಾಸದಲ್ಲೇ ಇರಬೇಕು, ಶಿಕ್ಷಣವನ್ನು ಹೊಂದಬೇಕು ಅನ್ನುವ ತಾತ್ಪರ್ಯವನ್ನು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಎವ್ರಿ ಮೊಮೆಂಟ್ ವಿ ನೀಡ್ ಟು ಬಿ ಲರ್ನಿಂಗ್. ಹೂ ಇಸ್ ಎ ಲಿಟರೇಟ್ ಅಂತೇಳಿ ಆಲ್ವಿನ್ ಟಾಪ್ಲರ್ ಅಂತ ಹೇಳಿದ್ರು. ಹೂ ಇಸ್ ಎ ಲಿಟರೇಟ್, ಯು ಹ್ಯಾವ್ ಟು ಲರ್ನ್, ಅನ್ಲರ್ನ್, ರೀಲರ್ನ್. ಅಯ್ಯೋ ನಾವೆಲ್ಲ ಕಳೆದಾಯಿತು ಅದೇ ತಾನೇ ಹಂಗಿಲ್ಬಾರ್ದು. ಹಳೇದು ಆಗ್ತಾ ಆಯ್ತಾ ಹೊಸದು ಕಲಿಬೇಕು, ಹೊಸದು ತಿರ್ಗಿ ಹಳೆ ಆದರೆ ಹೊಸದು ಕಲಿಬೇಕು. ಅದರಿಂದ ಲರ್ನ್, ಅನ್ಲರ್ನ್, ರೀಲರ್ನ್ ಅಂತ ಒಂದು ಸೈಕಲ್ಲು. ಆ ಥರ ಇದ್ರೇ ಯು ವಿಲ್ ಬಿ ಲಿಟ್ರೇಟ್ ಆಫ್ ದಿ 21st century ಅಂತ ಆಲ್ವಿನ್ ಟಾಪ್ಲರ್ ಹೇಳಿದ್ದಾನೆ. ಅದರಿಂದ ನಾವು ಕಲಿತಾ ಆಯಿತು ಅನ್ನೋದು ಇಲ್ಲವೇ ಇಲ್ಲ, ನಾವು ಕೊನೆ ಉಸಿರು ಕಲಿತಾನೇ ಇರಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ಎವ್ರಿ ಮೊಮೆಂಟ್ ವಿ ನೀಡ್ ಟು ಬಿ ಲರ್ನಿಂಗ್. ಈ ಒಂದು ಕಲಿಕೆ ಹೆಂಗೆ ಸಿಗುತ್ತೆ, ನಾವೆಲ್ಲ ಇದ್ದೀವಲ್ಲ ಸತ್ಸಂಗ, ನಾವು ಮಾತಾಡ್ತಲ್ಲ ಸ್ಪಿರಿಚುವಲ್ ಬಗ್ಗೆ. ಅದರಿಂದ ಈ ಕಲಿಕೆ ಎಲ್ಲಿ ಬರುತ್ತೆ ಅಂದರೆ ಸತ್ಸಂಗದಿಂದ ಉಂಟಾಗುತ್ತೆ, ಭಾಗವತರ ಜೊತೆಗೆ ಸೇರಿದಂಗಾಗುತ್ತೆ, ಜ್ಞಾನವಾರ್ಧಕ್ಯವನ್ನು ಹೊಂದಿರುವಂಥ ಜನರ ಸಂಘ. ಇದರಿಂದ ನಾವು ಅವರವರ ಅನುಷ್ಠಾನದಿಂದ ನಾವು ಕಲಿತೀವಿ. ಕೆಲವು ವಿಷಯಗಳನ್ನ ಕೇಳಿ ಕಲಿತೀವಿ, ಕೆಲವು ವಿಷಯಗಳನ್ನ ಓದಿ ಕಲಿತೀವಿ, ಕೆಲವು ವಿಷಯಗಳನ್ನ ಅಭ್ಯಾಸ ಮಾಡುವಂಥ ಪ್ರಸಂಗದಲ್ಲಿ ಅನುಷ್ಠಾನದಿಂದಲೇ ನಾವು ಕಲಿತೀವಿ.
ಜ್ಞಾನಾರ್ಜನೆಯನ್ನು ಏರ್ಪಡಿಸಿಕೊಂಡು ಜ್ಞಾನವರ್ಧಕರಿಗೆ ಹೋಗುವಂಥ ಏಕೈಕ ಮಾರ್ಗ, ಮನುಷ್ಯತ್ವದಿಂದ ದೈವಿಕದ ಕಡೆಗೆ ಹೋಗುವಂಥ ಮಾರ್ಗ ಇದನ್ನೇ ಪೋದರಿ ಕಣ್ಣಿನಾಯ್ ಪೋದರಿ ಕಣ್ಣಿನಾಯ್ ಅಂತ ಪದದಲ್ಲಿ ಆಂಡಾಳ್ ನಮಗೆ ಉಪದೇಶ ಮಾಡ್ತಾ ಇಲ್ಲ ಇವತ್ತಿನ ಪದ್ಯದಲ್ಲಿ. ನಾವು ಜ್ಞಾನಾರ್ಜನೆಯನ್ನು ಮಾಡಿ ನಮ್ಮಲ್ಲಿ ಸುಧಾರಣೆಯನ್ನು ತರಿಸಿಕೊಂಡು ನೆಮ್ಮದಿಯಾಗಿರುವಂಥ ಬಾಳನ್ನು ಬಾಳಬೇಕು ಅಂತ ತಾತ್ಪರ್ಯವನ್ನು ನಮಗೆ ತೋರಿಸಿಕೊಡುತ್ತದೆ ಪೋದರಿ ಕಣ್ಣಿನಾಯ್. ಕಣ್ಣಿನ ಸೌಂದರ್ಯವನ್ನು ಇದರಲ್ಲಿ ಹೇಳುತ್ತಾರೆ. ಪೋದು ಅಂತ ಹೇಳಿದರೆ ಪುಷ್ಪ, ಹೂವು. ಅರಿ ಅಂತ ಹೇಳಿದರೆ ಜೇನುಳ. ಪೋದರಿ ಕಣ್ಣಿನ ಅಂತ ಕಣ್ಣಿನ ಸೌಂದರ್ಯ ಇರೋ ಎಣ್ಣೆ ಅಂತ. ಕಣ್ಣು ಈಗ ನಮ್ಮ ಫಿಲಸಾಫಿ, ಕಣ್ಣು ಯಾವತ್ತು ಜ್ಞಾನಕ್ಕೆ ಪ್ರತೀಕ. ಪುಷ್ಪದಲ್ಲಿ ಜೇನುಳ ಕೂತಿದೆ ಅಂತ ಹೇಳಿದ್ದಾರೆ, ಆದರೆ ಆ ಪುಷ್ಪದಲ್ಲಿ ಮಕರಂದ ಇದೆ ಅಂತ ಎಲ್ಲಿದೆಯೋ ಅಲ್ಲೇ ಜೇನುಳ ಕೂತ್ಕೊಳ್ಳೋದು. ಮಕರಂದ ಇರೋ ಹೂವದಲ್ಲಿ ಕೂತ್ಕೊಳ್ಳುತ್ತೆ. ಪುಷ್ಪದ ವರ್ಣವನ್ನು ನೋಡೋದಿಲ್ಲ, ಆ ಗಿಡದ ಜಾತಿಯನ್ನು ನೋಡೋದಿಲ್ಲ, ಅದರೆಲ್ಲ ಕಷ್ಟಗಳು ಮುಳ್ಳು ಅಂತ ಏನೂ ನೋಡೋಲ್ಲ. ಇದು ಮೃದುವಾಗಿದೆಯೇ ಕಠೋರವಾಗಿದೆಯೇ ಅಂತ ಯಾವುದೇ ವಿಷಯಗಳನ್ನು ನೋಡದೆ ಆ ಜೇನುಳ ಮಕರಂದವನ್ನು ಮಾತ್ರ ತಗೊಳುತ್ತೆ. ಇದು ಫಸ್ಟ್ ಆಯಿತು. ತೊಗೊಂಡ್ಬಿಟ್ಟು ಏನು ಮಾಡ್ತು, ಅದನ್ನೆಲ್ಲ ನಮ್ಮೆಲ್ಲರಿಗಾಗಿ ಜೇನುತುಪ್ಪ ಅಂತ ಕೊಡುತ್ತೆ. ವಿ ಹ್ಯಾವ್ ಟು ಸರ್ವ್ ದ ಸೊಸೈಟಿ ಅಂತ ಇಷ್ಟು ಚೆನ್ನಾಗಿ ನೋಡಿಸ್ತು ನೋಡಿ ಜೇನುಳ. ತಾನೆಲ್ಲ ತಗೊಂಡು ಅದಷ್ಟನ್ನು ಜೇನುತುಪ್ಪವಾಗಿ ನಮಗೆ ಕೊಡ್ತಾ ಇದೆ. ಅದೇ ಥರ ನಾವು ಏನನ್ನು ನೋಡುತ್ತೀವೋ, ನಮ್ಮ ಇಂದ್ರಿಯಗಳಿಂದ ಏನನ್ನು ಅನುಭವಿಸುತ್ತೇವೋ ಅದನ್ನು ಒಂದು ಫಿಲ್ಟರ್ ಪೇಪರ್ ಹಾಕಿ, ಫಿಲ್ಟರ್ ಪೇಪರ್ ಏನಂದರೆ ಅದರಲ್ಲಿರೋ ದೋಷಗಳನ್ನೆಲ್ಲ ಹೊರಗಡೆ ಫಿಲ್ಟರ್ ಮಾಡಿ ಸಾರವನ್ನು ಮಾತ್ರ ಒಳಗಡೆ ತಗೊಂಡು ನಾವು ಪರಿಸರಕ್ಕೆ ಮಾಧುರ್ಯವನ್ನು ಕೊಡಬೇಕು ಅಂತ ಹೇಳುವ ತತ್ವ ಪೋದರಿ ಕಣ್ಣಿನಾಯ್. ಈಗ ಸಾಕ್ರೆಟಿಸ್ ಅಂತ ಒಬ್ಬರು ಗ್ರೀಕ್ ಫಿಲಾಸಫರ್ ಇದ್ದ. ಅವನೇನು ಹೇಳಿದ, ಟ್ರಿಪಲ್ ಫಿಲ್ಟರ್ ಟೆಸ್ಟ್. ಇದು ಭಾಳ ತುಂಬ ನನಗೆ ಮೆಚ್ಚುಗೆ ಆಗಿದ್ದು. ಎವ್ರಿಬಡಿ ಕ್ಯಾನ್ ಫಾಲೋ ಅನ್ನೋ ಥರ ಅನುಷ್ಠಾನದಲ್ಲಿ ಟ್ರಿಪಲ್ ಫಿಲ್ಟರ್ ಟೆಸ್ಟ್. ಇಲ್ಲಿ ಫಿಲ್ಟರ್ ಬಂದ ತಕ್ಷಣ ಜ್ಞಾಪಕ ಬಂತು. ಟ್ರಿಪಲ್ ಫಿಲ್ಟರ್ ಟೆಸ್ಟ್ ಅಂತ ಏನಂದರೆ, ನೀವು ಮಾತಾಡೋಕ್ಕೆ ಮುಂಚೆ ಫಸ್ಟ್ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಬಿಫೋರ್ ಯು ಸ್ಪೀಕ್ ಲೆಟ್ ಇಟ್ ಪಾಸ್ ಥ್ರೂ 3 ಫಿಲ್ಟರ್ಸ್. ಫಸ್ಟ್ ಒನ್, ಈಸ್ ಇಟ್ ಟ್ರೂ? ಸೆಕೆಂಡ್ ಒನ್, ಈಸ್ ಇಟ್ ನೆಸೆಸರಿ? ಥರ್ಡ್ ಒನ್, ಈಸ್ ಇಟ್ ಕೈಂಡ್? ಇವಾಗ ಇನ್ನು ಕನ್ನಡದಲ್ಲಿ ಹೇಳ್ಬೇಕು ಅಂದರೆ, ಇದು ನಿಜವೇ, ನಾವು ಏನು ಬೇಕು ಅಂತ ಮಾತಾಡಬೇಕು ಅಂತಿದ್ದೀವೋ ಅದು ಸತ್ಯನಾ? ಫಸ್ಟ್ ಪಾಯಿಂಟ್ ನಾವು ಮನಸ್ಸಲ್ಲಿ ಮಾಡ್ಕೊಬೇಕು. ಎರಡನೇದಾಗಿ, ಅದು ಅವಶ್ಯಕತೆ ಇದೆಯಾ? ಈಸ್ ಇಟ್ ನೆಸೆಸರಿ ಟು ಸ್ಪೀಕ್? ಮೂರನೇದು ಇದೆಯಲ್ಲ, ಅದು ಅವರಿಗೆ ಒಳ್ಳೇದು ಕೊಡತ್ತಾ? ಈಸ್ ಇಟ್ ಕೈಂಡ್? ನಾವು ಹೇಳ್ತಾ ಇರೋದು ಅವ್ರಿಗೆ ದುಃಖ ಕೊಡುತ್ತೆ, ಅವ್ರಿಗೆ ಕಷ್ಟ ಕೊಡುತ್ತೆ ಅಂದರೆ ಮಾಡಬಾರ್ದು ಅಂತೇಳಿ. ಈ ಥರ ಟ್ರಿಪಲ್ ಫಿಲ್ಟರ್ ಟೆಸ್ಟ್ ಅನ್ನೋದನ್ನು ಅಪ್ಲೈ ಮಾಡಿ ನಮ್ಮ ಜೀವನದಲ್ಲಿ ಮಾಡಿದ್ರೆ ನಮ್ಗೆ ಎಷ್ಟೋ ಉದ್ಧಾರ ಆಗುತ್ತೆ. ವಿ ಬಿಕಮ್ ಗುಡ್ ಸ್ಪೀಕರ್ಸ್ ಅಂತೇಳಿ. ಪಬ್ಲಿಕ್ ಸ್ಪೀಕಿಂಗ್ ಅಲ್ಲ, ನಮ್ಮ ಮನಸ್ಸಲ್ಲಿ ಒಬ್ರಿಗೊಬ್ರಿಗೆ ಚೆನ್ನಾಗಿರುತ್ತೆ ಅಂತೇಳಿ. ಈ ಒಂದು ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕೆಂದರೆ ಇದು ಇವಾಗ ನೆಕ್ಸ್ಟ್ ಪಾಯಿಂಟ್, ವಿ ಹ್ಯಾವ್ ಟು ಕಲ್ಟಿವೇಟ್ ದಿಸ್. ಇದಕ್ಕೆ ನೆಕ್ಸ್ಟ್ ಏನೇನು ಮಾಡಿದ್ರೆ ಬರುತ್ತೆ ಅಂತ ಹೇಳಿದ್ರೆ, ನಾವು ನಿರ್ಲಿಪ್ತತೆ ಅನ್ನೋದೇನು ಅಂದರೆ ಡಿಟ್ಯಾಚ್ಡ್ ಆಟಿಟ್ಯೂಡ್. ನಮ್ಮ ಫಿಲಾಸಫಿಲಿ ಯಾವಾಗಲೂ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂದರೆ ಅಟ್ಯಾಚ್ ಆಗಿರೋದು, ಆದರೆ ಡಿಟ್ಯಾಚ್ಡ್ ಆಗಿರೋದು. ಇದು ಹೆಂಗೆ ಅಂದರೆ ಸಾಧ್ಯ. ಹೆಂಗೆ ಅಂದರೆ, ಒಂದು ತಾವರೆ ಎಲೆ ಮೇಲೆ ಒಂದು ಇದರ ತಿಂತ್ಕೊಳ್ಳಿ, ನೀರಿನ ಹನಿ ಇದ್ದರೆ ಅದು ಹಂಗೆ ಅಲ್ಲಾಡ್ತಾ ಇರುತ್ತೆ, ಅಂಟ್ಕೊಂಡಿರೋಲ್ಲ, ಅಂಟ್ಕೊಳ್ದೇ ಇರೋಲ್ಲ. ಆ ಥರ ನಮ್ಮ ಇದು ಎಲ್ಲ ಅಟ್ಯಾಚ್ಮೆಂಟ್ಸ್ ಇಲ್ಲದೆ ನಾವು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇವಾಗ ಅದು ಹೆಂಗೆ ನೋಡೋದು, ಹಡಗು ನೀರಲ್ಲಿ ತೇಲಬೇಕು, ಆದರೆ ಹಡಗಿನಲ್ಲಿ ನೀರು ತುಂಬಿಕೊಂಡ್ರೆ ಅದು ಮುಳುಗೋಗುತ್ತೆ. ಅದೇ ಥರ ಸಂಸಾರ ಸಾಗರದಲ್ಲಿ ನಾವು ನಿರ್ಲಿಪ್ತತೆಯಿಂದ ಹೆಂಗೆ ಹಡಗು ನೀರಿನ ಮೇಲೆ ಇರುತ್ತೋ ಒಳಗಡೆ ಮುಳುಗೋದಿಲ್ವೋ, ಆ ಥರ ನಮ್ಮ ಜೀವನದಲ್ಲಿ ನಿರ್ಲಿಪ್ತತೆಯನ್ನು ಏರ್ಪಡಿಸಿಕೊಂಡು ಹೆಂಗೆ ತಾವರೆ ಎಲೆ ಮೇಲೆ ನೀರಿನ ಹನಿ ವಾಟರ್ ಡ್ರಾಪ್ ನಿರ್ಲಿಪ್ತವಾಗಿ ಇರುತ್ತೋ ಆ ಥರ ನಿರ್ಲಿಪ್ತತೆಯನ್ನು ನಾವು ಏರ್ಪಡಿಸಿಕೊಳ್ಳಬೇಕು. ಅದು ಬೇಕು. ಅದಕ್ಕೆ ಏನು ಮಾಡೋದು? ಅದಕ್ಕೆ ಸಂಘ ತುಂಬ ಮುಖ್ಯ. ಸತ್ಸಂಗದಲ್ಲೇ ಇದ್ದರೆ ಆವಾಗ ನಮ್ಮ ಒಳಗಡೆ ಬರುವಂಥ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಬಂದು ಸೇರುವಂಥ ವಿಷಯಗಳು ಮಧುರವಾಗಿರುತ್ತದೆ. ರಾಮಾವತಾರ, ಕೃಷ್ಣಾವತಾರ ಎರಡನ್ನು ಸ್ಮರಿಸಿಕೊಳ್ತಾಳೆ ಇದರಲ್ಲಿ ಆಂಡಾಳ್. ಈ ಅವತಾರಗಳಿರೋ ಎಷ್ಟೋ ತತ್ವಾರ್ಥಗಳನ್ನು ನಮಗೆ ತಿಳಿಸುತ್ತಾಳೆ. ರಾಮ, ಕೃಷ್ಣ ಆದಿ ಅವತಾರ ಇತಿಹಾಸ ಪುರಾಣಗಳು ಬರೀ ಕತೆ ಮಾತ್ರ ಅಲ್ಲ, ಅದರಲ್ಲಿರುವಂತಹ ಮೌಲ್ಯಗಳು, ಜೀವನದ ಮೌಲ್ಯಗಳನ್ನು ನಾವು ತಗೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಅದು ಅಡಿಪಾಯವಾಗುತ್ತದೆ, ಫೌಂಡೇಶನ್ ಆಗುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಪುಳ್ಳಿನ್ವಾಯ್ ಕಿಂಡಾನೆ ಬಲ್ಲ ಅರಕ್ಕನೆ. ಪುಳ್ಳಿನ್ವಾಯ್ ಕಿಂಡಾನೆ ಒಂದು ಕೊಕ್ರೆ ರೂಪದಲ್ಲಿ ಕಾಣಿಸ್ಕೊಂಡ ರಾಕ್ಷಸ ಬಕಾಸುರ, ಪೂತನೆಯ ಸಹೋದರ, ಹತ್ಯೆಯ ಬಗ್ಗೆ ಇಲ್ಲಿ ಹೇಳಿದ್ದಾಳೆ. ಬಕಾಸುರ ಕೊಕ್ಕರೆ ರೂಪವನ್ನು ಪಡ್ಕೊಂಡು ಕೃಷ್ಣನನ್ನು ನುಂಗಲು ಬಯಸಿದ. ಆದರೆ ಇದಕ್ಕೆ ವಿರುದ್ಧವಾಗಿ ಕೃಷ್ಣನು ಲೀಲಾಜಾಲವಾಗಿ ಅದರ ಬಾಯಿಯನ್ನು ಸೀಳಿದನು ಮತ್ತು ಆ ರಾಕ್ಷಸನ್ನು ಕೊಂದನು.
ಹೇಗೆ ಒಂದು ಚಕ್ರ ಸುತ್ತುತ್ತಾ ಇರುತ್ತೋ ಆ ಥರ ನಮ್ಮ ಸುತ್ತಲೂ ಸಮಯ ಓಡಿ ಹೋಗ್ತಾ ಇರುತ್ತೆ. ಈ ಒಂದು ಭೂಮಂಡಲ ಸುತ್ತುತ್ತಾನೇ ಇರುತ್ತೆ. ತ್ರಿಗುಣಾತ್ಮಕವಾಗಿರುವಂತಹ ಈ ಪ್ರಕೃತಿಯಲ್ಲಿ ತ್ರಿಗುಣ ನೋಡಿದಲ್ಲ, ಸತ್ವ ರಜೋ ತಮೋ ಗುಣಗಳು, ಆ ಮೂರಿಗೆ ಸೇರಿದೆ ನಮ್ಮ ಈ ಪ್ರಕೃತಿ. ಅದರಲ್ಲಿ ಮಿಶ್ರಿತವಾಗಿರುವಂಥ ಈ ಒಂದು ಪ್ರಕೃತಿಯಲ್ಲಿ ಕೆಲವು ಬಾರಿ ತಮೋ ಗುಣಗಳು ಹೆಚ್ಚಾಗಿರುತ್ತದೆ, ಕೆಲವು ಸಲ ಸತ್ವಗುಣ ಜಾಸ್ತಿ ಇರುತ್ತೆ. ನಮ್ಮ ಗುರಿ ಏನಿರಬೇಕು ಅಂತ ಹೇಳಿದರೆ ನಾವು ಸತ್ವಗುಣವೇ ಜಾಸ್ತಿ ಆಗೋ ಥರ ನಮ್ಮ ಜೀವನದ ಅನುಷ್ಠಾನವನ್ನು ಬೆಳೆಸಿಕೊಳ್ಳಬೇಕು. ಈ ಚಕ್ರಕ್ಕೆ ಅಧಿಪತಿ ಯಾರು? ಕಾಲಚಕ್ರಂ ಜಗಚ್ಚಕ್ರಂ ಅಂತ ಹೇಳ್ತಾರೆ, ಅದು ಸುದರ್ಶನ. ಆ ಸುದರ್ಶನ ಭಗವಂತ ಯಾವಾಗಲೂ ಸುದರ್ಶನ ಚಕ್ರವನ್ನು ಬಲಗೈಯಲ್ಲಿ ಇಟ್ಕೊಂಡಿರ್ತಾನೆ. ಆ ಸುದರ್ಶನ ಚಕ್ರವನ್ನು ಅವನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ, ಅವನ ಸಂಕಲ್ಪವಾಗಿ ಅವನು ಇಟ್ಕೊಂಡಿರ್ತಾನೆ. ಭಗವಂತನ ಸಂಕಲ್ಪದಿಂದ ರಜೋ ಮತ್ತು ತಮೋ ಗುಣಗಳ ಮಧ್ಯೆ ನಾವು ಸತ್ವಗುಣವನ್ನೇ ಅಭಿವೃದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಸತ್ವಗುಣ ಸತ್ಸಂಗದಿಂದ ನಮಗೆ ಸಿಗುತ್ತೆ, ದುಸ್ಸಂಗದಿಂದ ಅಲ್ಲ. ನಮ್ಮಲ್ಲಿ ಸತ್ವಗುಣವನ್ನು ಬೆಳೆಸಿಕೊಳ್ಳಬೇಕೆಂದರೆ ಎಂತಹ ಸಂಘವನ್ನು ನಾವು ಮಾಡಬಾರದೆಂದು ಶಾಸ್ತ್ರಗಳು ಹೇಳಿದೆ. ಸತ್ಸಂಗ ಬರಬೇಕು ಅಂದರೆ ಇದು ಡೋಂಟ್ಸ್. ಇದು ಏನೇನು ಹೇಳುತ್ತೆ ಅಂದರೆ, ಮೊದಲನೆಯವರು ನಾಸ್ತಿಕರು. ಐ ಡೋಂಟ್ ಬಿಲೀವ್ ಇನ್ ಗಾಡ್, ವೇರ್ ಈಸ್ ಗಾಡ್, ಐ ಕಾಂಟ್ ಸಿ ಹಿಮ್ ಅಂತ. ಅವರಿಗೆ ಇವತ್ತಿನ 21st century ಒಂದು ಉದಾಹರಣೆ ಹೇಳಬೇಕು ಅಂದರೆ, ಗಾಡ್ ಈಸ್ ಲೈಕ್ ವೈಫೈ, ಅನ್ಸೀನ್ ಬಟ್ ಪವರ್ಫುಲ್ ವೆನ್ ಯು ಆರ್ ಕನೆಕ್ಟೆಡ್ ಅಂತ ಹೇಳಬೇಕು. ನಾನು ನೋಡದೆ ಹೋದರೆ ಅದನ್ನು ಹೆಂಗೆ ನಂಬಲಿ ಅಂತ ಹೇಳ್ತಾರಲ್ಲ ಅವ್ರು ನಾಸ್ತಿಕರು. ಇದಕ್ಕೆ ಒಂದು ಉದಾಹರಣೆ ತೊಗೊಳ್ಳೋಣ. ಬೆಂಗಳೂರು ಟ್ರಾಫಿಕಲ್ಲಿ, ಈಗ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಹೆಚ್ಚಾಗ್ತಾನೆ ಇದೆ. ಒಂದು ಸಿಗ್ನಲ್ ಬಂತು. ಆ ಸಿಗ್ನಲ್ ನಾವು ನಿಂತಿರುವಾಗ ಒಂದು ಕಾರಲ್ಲೋ ಸ್ಕೂಟ್ರಲ್ಲೋ ನಿಂತಿದ್ದೀವಿ. ನಮ್ಮ ಮುಂದೆ ಒಂದು ಟ್ರಕ್ ನಿಂತಿದೆ. ನಮಗೆ ಸಿಗ್ನಲ್ ಲೈಟ್ ಕಾಣಿಸ್ತಾ ಇಲ್ಲ. ಹಸಿರು ಇದೆಯೋ, ಕೆಂಪಿದೆಯೋ, ಹಳದಿ ಬಂದಿದೆಯೋ, ಮಧ್ಯ ಏನೂ ಗೊತ್ತಿಲ್ಲ. ಆ ಟೈಮಲ್ಲಿ ಟ್ರಕ್ ಮುಂದೆ ಹೋಯ್ತಂತೆ. ಟ್ರಕ್ ಹೋದೈತೆ, ನಾನು ಸುಮ್ಮನೆ ನಿಂತಿದ್ದೀನಾ, ನನಗೇನು ಕಣ್ಣು ಕಾಣಿಸ್ಲಿಲ್ಲ, ಲೈಟ್ ಯಾವ ಕಲರ್ ಬಂತು ನಂಗೆ ಗೊತ್ತಿಲ್ಲ, ನಾನು ನೋಡೋವರೆಗೂ ಹೋಗಲ್ಲ, ನಾವು ಹೇಳಲ್ಲ. ಅದು ಮುಂದೆ ಹೋಯ್ತು ಅಂದರೆ ಅದು ಹಿಂದ್ರಡೆ ನಾವು ಹೋಗ್ತಾನೇ ಇದ್ವಿ. ಅದೇ ಥರ ಹೆಂಗೆ ನಮ್ಮ ಮುಂದೆ ಯಾರೋ ದಾರ್ಶನಿಕರು ಇದ್ರಲ್ಲ, ಭಗವಂತನ ನೋಡಿರುವಂಥವರು ಋಷಿಗಳು, ದಾರ್ಶನಿಕರು, ಅವರು ನಮಗೆ ದಾರಿಯನ್ನು ಇಟ್ಟುಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ಹೋಗಬೇಕು. ಎಲ್ಲದಕ್ಕೂ ಕ್ವಶನಿಂಗ್ ಮಾಡ್ತಾ ಇರಬಾರ್ದು. ರ್ಯಾಷನಾಲಿಟಿ ಎಲ್ಲ ಮಾಡದೇ ಇದ್ದರೆ ಎವ್ರಿಥಿಂಗ್ ಇಸ್ ಫೈನ್. ಎರಡನೇದು, ನಮ್ಮ ವರ್ಣಾಶ್ರಮವನ್ನು ಬಿಟ್ಟು ಬೇರೆ ವರ್ಣಾಶ್ರಮವನ್ನು ಅವಲಂಬಿಸಿಕೊಂಡು ಏನನ್ನೂ ಅರ್ಥ ಮಾಡಿಕೊಳ್ಳದೆ ಹೋಗೋರು ಬೇರೆಯವರ ದಾರಿಯನ್ನು ತಪ್ಪಿಸುತ್ತಾರೆ. ನಮ್ಮ ವರ್ಣಾಶ್ರಮವನ್ನು ಬಿಟ್ಟು ಬೇರೆ ವರ್ಣಾಶ್ರಮವನ್ನು ಅವಲಂಬಿಸಿಕೊಂಡು ಏನನ್ನೂ ಅರ್ಥ ಮಾಡಿಕೊಳ್ಳದೆ ಹೋಗೋರು ಬೇರೆಯವರ ದಾರಿಯನ್ನು ತಪ್ಪಿಸುತ್ತಾರೆ. ಇದು ಹೆಂಗೆ ಅಂದರೆ, ಬೆಕ್ಕು ಕಣ್ಣನ್ನು ಮುಚ್ಕೊಂಡು ಹಾಲು ಕುಡ್ದಂಗೆ. ಹಾಲನ್ನು ಕುಡಿಯುವಾಗ ಹಾಲು ಕೊಟ್ಟು ಹಸುವನ್ನು ನೆನೆಸ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕೃತಜ್ಞತೆ ಅನ್ನೋದು ಒಂದೇ ವರ್ಡು, ಎರಡು ಸ್ಪೆಲ್ಲಿಂಗ್ ಇರುತ್ತೆ. ಕೃತಜ್ಞತೆ ಅನ್ನೋದು ಮೊದಲನೇದೊಂದು, ಇನ್ನೊಂದು ಎರಡನೇ ಗ ಇದೆಲ್ಲ, ದಟ್ ಈಸ್ ಅನ್ಗ್ರೇಟ್ಫುಲ್, ಕೃತಜ್ಞತೆ. ಅದೇ ಥರ ಜೀವನದಲ್ಲಿ ಒಂದು ಕೃತಜ್ಞತೆಯನ್ನು ಕೃತಜ್ಞತೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ವಿ ನೀಡ್ ಟು ಬಿ ಗ್ರೇಟ್ಫುಲ್. ಗ್ರ್ಯಾಟಿಟ್ಯೂಡ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಬಿ ಡೆವಲಪ್ಡ್ ಇನ್ ಅವರ್ ಲೈಫ್. ಎಲ್ಲದಕ್ಕೂ ಯಾರು ಕಾರಣಗಳನ್ನು ಕೇಳುತ್ತಾರೋ ರ್ಯಾಷನಲ್ ಫಾರ್ ಎವ್ರಿಥಿಂಗ್, ಭಗವಂತ ಇರೋದಕ್ಕೆ ಕಾರಣ ಏನು, ಭಗವಂತ ಇರೋಕ್ಕೆ ಹೇತು ಏನು ಅಂತ ಕೇಳ್ತಾರಲ್ಲ, ಅಂಥವ್ರಿಗೆ ರಾಮಕೃಷ್ಣ ಪರಮಹಂಸರು ಸೂಪರ್ ಆನ್ಸರ್ ಕೊಟ್ರಂತೆ. ಈ ಥರ ಭಗವಂತ ಇದ್ದಾನ, ಎಲ್ಲಿದ್ದಾನೆ ಅಂತ ಕೇಳೋರ್ಗೆ ಹೇಳಿದ್ರಂತೆ, ಯಾವ ನಾಲಿಗೆ ಅಂತ ಒಬ್ಬನ ಭಗವಂತ ಇದ್ದಾನಾ ಇಲ್ಲ ಅಂತ ಕೇಳ್ತಾನೋ ಆ ನಾಲಿಗೆಯನ್ನು ಚಲಿಸ್ತಾ ಇರೋದೇ ನಮ್ಮ ಭಗವಂತ ಕಣೋ ಅಂತ ಹೇಳಿದ್ರಂತೆ ರಾಮಕೃಷ್ಣ ಪರಮಹಂಸ. ಎಷ್ಟು ಬ್ಯೂಟಿಫುಲ್ ಹೇಳಿದ್ದಾರೆ ನೋಡಿ. ಯಾವ ನಾಲಿಗೆಯಿಂದ ನಾನು ಭಗವಂತ ಇದ್ದಾನಾ ಇಲ್ವ ಅಂತ ಕೇಳ್ತಿರೋ, ಆ ನಾಲಿಗೆಯಿಂದ ಮಾತಾಡೋಕ್ಕೆ ಒಳಗೆ ಕೂತಿರೋದು ನಿಮ್ಮ ಸರಸ್ವತಿ, ನಮ್ಮ ಭಗವಂತನೇ ಇರೋದು ಅಂತ ಹೇಳಿದಂತೆ. ಅದನ್ನು ನಾವು ತಿಳ್ಕೋಬೇಕು. ಅದರಿಂದ ವಿ ಶುಡ್ ನಾಟ್ ಕ್ವಶನ್ ಎವ್ರಿಥಿಂಗ್. ವಿ ಶುಡ್ ಫಾಲೋ ವಾಟ್ ಅವರ್ ಎಲ್ಡರ್ಸ್, ನಮ್ಮ ಗುರುಗಳು ಆಚಾರ್ಯರು ಏನು ಕೇಳ್ಕೊಟ್ಟಿದ್ದಾರೋ ಅದನ್ನು ಆ ಮಾರ್ಗದಲ್ಲಿ ನಾವು ಹೋದರೆ ನಮಗೆ ಒಳ್ಳೆಯ ಜೀವನ ಇರುತ್ತೆ ಅಂತೇಳಿ. ಪೊಲ್ಲ ಅರಕ್ಕನೈ ಕಿಳ್ಳಿಕ್ ಕಳಿಂದಾವನೈ ಕೀರ್ತಿಮೈ ಪಾಡಿಪೋಯ್. ಆಂಡಾಳು ಹೇಳ್ತಾಳೆ, ಪೊಲ್ಲ ಅರಕ್ಕನ್ ಅಂದರೆ ರಾಕ್ಷಸ. ಪೊಲ್ಲ ಅರಕ್ಕನ್ ಅಂದರೆ ದುಷ್ಟ ರಾಕ್ಷಸ. ಅಯ್ಯೋ ಇದೇನಪ್ಪ ದುಷ್ಟ ರಾಕ್ಷಸರು ಒಳ್ಳೆಯ ರಾಕ್ಷಸನೂ ಇರುತ್ತೋ ಇದೆಯಂತಲ್ಲ, ಒಳ್ಳೆಯ ರಾಕ್ಷಸನೂ ಇರ್ಬೋದು ಅಂತ ಹೇಳ್ತಾರೆ. ನಲ್ಲ ಅರಕ್ಕನ್ ಒಳ್ಳೆಯ ರಾಕ್ಷಸರು ಇದರಲ್ಲಿ ಬರೋರು, ಉದಾಹರಣೆಗೆ ವಿಭೀಷಣ, ರಾವಣನ ಸಹೋದರನಾಗಿ ಜನಿಸಿದರು, ಪುಣ್ಯವಂತ. ವಿಭೀಷಣಾಸ್ತು ಧರ್ಮಾತ್ಮನತು ರಾಕ್ಷಸ ತೇಷ್ಟಿತಃ. ವಿಭೀಷಣನು ರಾಕ್ಷಸನ ಗುಣಗಳನ್ನು ಅಪರೂಪವಾಗಿ ಹೊಂದಿರುವ ನೀತಿವಂತ ವ್ಯಕ್ತಿ ಅಂತ ಯಾರು ಹೇಳಿದ್ದಿದ್ದೋ? ಶೂರ್ಪಣನೇ ಹೇಳಿದಾಳೆ. ಶೂರ್ಪಣಕ ಸ್ವತಃ ಅವನನ್ನು ಕೊಂಡಾಡ್ತಾ ಇದ್ದಾಳೆ ವಿಭೀಷಣನ ಈ ಥರ ಹೇಳಿ. ಅದೇ ಥರ ನಮಗೆಲ್ಲ ಗೊತ್ತು, ಪ್ರಹ್ಲಾದ, ಬಲಿಚಕ್ರವರ್ತಿ, ಇವರೆಲ್ಲ ನಲ್ಲ ಅರಕ್ಕನ್, ಒಳ್ಳೆ ರಾಕ್ಷಸರು.
ರಾವಣನಿಗೆ ಎಷ್ಟೋ ಅವಕಾಶಗಳನ್ನು ಕೊಡ್ತಾರೆ, ತಿದ್ಕೊಳ್ಳೋ ಅಂತ. ಆದರೂ ರಾವಣ ನಾನು ತಿದ್ದುಕೊಳ್ಳೋದಿಲ್ಲ ಅಂತ ಹೇಳಿ ಮರಣದ ಕಡೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾನೆ ರಾವಣ. ಅವನೇ ಗೆದ್ದ, ರಾಮ ಗೆದ್ದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ರಾಮ ಅಭಯ ಪ್ರದಾನ ಮಾಡಬೇಕು ಅಂತ ಸಂಕಲ್ಪವನ್ನು ತೊಟ್ಟಿದ್ದ. ರಾವಣ ನಾನು ಮರಣ ಹೊಂದಬೇಕು ಅಂತ ಸಂಕಲ್ಪ ತೊಟ್ಟಿದ್ದ. ಹೆಂಗಿದೆ ನೋಡಿ, ಎರಡು ಕಾಂಟ್ರಾಡಿಕ್ಟರಿ. ರಾವಣ ಏನು ತಗೊಂಡಿದ್ದ ಸಂಕಲ್ಪ? ಮರಣ ಹೊಂದ್ಕೊಳ್ಬೇಕು ಅಂತ. ರಾಮ ಏನು ಸಂಕಲ್ಪ ಕೊಟ್ಟಿದ್ದ? ಅವನಿಗೆ ಅಭಯ ಪ್ರದಾನ ಮಾಡಬೇಕು ಅಂತ ಹೇಳಿ. ಇದರಲ್ಲಿ ರಾವಣನೇ ಗೆದ್ದ, ರಾಮ ಸೋತ ಅಂತ ಹೇಳ್ತಾರೆ. ಯಾಕೆಂದರೆ ಅಭಯ ಪ್ರದಾನ ಕೊಡೋಕ್ಕಾಗಲಿಲ್ಲ, ಅವನು ಮರಣ ಹೊಂದ ಅಂತೇಳಿ. ಅದರಿಂದಲೇ ಅವನು ಪೊಲ್ಲ ಅರಕ್ಕನ್. ರಾವಣ ಎಷ್ಟು ಅವಕಾಶವನ್ನು ರಾಮ ಕೊಟ್ಟರು ಅವನು ತಿದ್ದುಕೊಳ್ಳದೇ ಇರುವಂಥವನು. ಅದಕ್ಕೆ ರಾವಣ ಉದಾಹರಣೆ. ಆ ರಾವಣನನ್ನು ಕಿಳ್ಳಿ ಕಳಂದಾನೆ, ಅವನ ಕಿಳ್ಳಿ ಅವನನ್ನು ಸಂಹಾರ ಮಾಡೋದು ಅಂತ ಹೇಳ್ತಾರೆ. ಕೀರ್ತಿಮೈ ಪಾಡಿಪೋಯ್, ರಾಮನ ಕೀರ್ತಿಯನ್ನು, ಕೃಷ್ಣನ ಕೀರ್ತಿಯನ್ನು ನಾವು ಸದಾ ಸರ್ವಕಾಲ ಆಡ್ತಾ ಇರಬೇಕು. ಅವರ ಕೀರ್ತಿ ಏನೆಂದರೆ ರಾಮನ ವೈರಿ ಇಟ್ಕೊಳ್ಳಿ. ರಾಮನ ಎಷ್ಟು ಒಳ್ಳೆಯವನು ಅಂತ ಹೇಳಿದು ಯಾರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ನೋಡೋಣ. ಈಗ ರಾಮನ ಕೀರ್ತಿ ಏನೆಂದರೆ ರಾಮನ ವೈರಿಗಳು ಕೂಡ ರಾಮನ ಕೀರ್ತಿಯನ್ನೇ ಆಡ್ತಾ ಇದ್ರು ಅಂತೇಳಿ. ವಾಲಿ ವಧೆ ಆದಮೇಲೆ ತಾರೆ ಓಡಿ ಬರ್ತಾಳಂತೆ, ರಾಮನನ್ನು ಕೊಂಡಾಡ್ತಾಳೆ. ರಾಮನ ದರ್ಶನ ಆಗಿದ ತಕ್ಷಣ ಎಷ್ಟು ಲಾವಣ್ಯ ರಾಮ ಅಂಥೇಳಿ ಮಂಡೋದರಿ ಓಡಿ ಬರ್ತಾಳೆ. ರಾವಣನ ವಧೆ ಆದಮೇಲೆ ಶಂಖಚಕ್ರ ಗದಾಪಾಣಿಯಾಗಿ ಭಗವಂತ ಮಂಡೋದರಿಗೆ ದರ್ಶನ ಕೊಟ್ಟ. ಆ ಯುದ್ಧ ಭೂಮಿಯಲ್ಲೇ ದರ್ಶನ ಕೊಟ್ಟಿದ್ದಾನೆ ರಾಮ. ಆಗ ತಾನೇ ಪತಿಯನ್ನು ಕಳೆದುಕೊಂಡಿದ್ದ ಮಂಡೋದರಿ ರಾಮನನ್ನು ಹೊಗಳಿ ಮಾತನಾಡ್ತಾಳೆ. ತಾರೆ ಆಗ ತಾನೇ ಪತಿಯನ್ನು ಕಳೆದುಕೊಂಡಿದ್ದಾಳೆ, ಆದರೆ ಅವಳು ರಾಮನನ್ನು ಕೊಂಡಾಡುವಾಗ ಹೇಳ್ತಾಳೆ, ರಾಮ ನೀನೇ ಉತ್ತಮ ಧಾರ್ಮಿಕ ಅಂತ ಹೇಳಿಬಿಟ್ಟು, ಧರ್ಮವನ್ನು ಅವಲಂಬಿಸಿ ವಾಲಿ ವಧೆಯನ್ನು ಮಾಡಿದ್ದೀಯಾ ಅಂತ ಹೇಳಿಬಿಟ್ಟು ತಾರೆ ಬಾಯಿಂದಲೇ ಬರುತ್ತೆ. ರಾಮನ ಕೀರ್ತಿಯನ್ನು ರಾವಣನೇ ಹೇಳ್ತಾನೆ. ಅವನು ಹೇಳ್ತಾನಂತೆ, ರಾಮನನ್ನು ನೋಡಿದರೆ ಇವನು ಸಾಧಾರಣನಲ್ಲ, ಸಾಕ್ಷಾತ್ ಹರಿತಾರನೇ ಕಾಣಿಸ್ತಾ ಇದ್ದಾನಲ್ಲ, ಆದರೂ ನಾನು ತಲುಪಿಸೋದಿಲ್ಲ. ಅದು ಯಾಕೆ? ದಟ್ ಸ್ಪೀಕ್ಸ್ ಆಫ್ ಇಸ್ ಬಿಗ್ ಎಗೋ, ಒಂದು ಯೂನಿವರ್ಸಲ್ ಸೈಜ್ ಇಗೋ ಇದೆ. ಅದರಿಂದ ರಾವಣ ಒಪ್ಕೊಳ್ತಾ ಇದ್ದಾನೆ. ರಾಮನ ವೈರಿಗಳೆಲ್ಲ, ರಾಮನ ಶತ್ರುಗಳೆಲ್ಲ ಕೊಂಡಾಡುವಂಥ ಕೀರ್ತಿ ರಾಮನ ಕೀರ್ತಿ ಪಾಡಿಪೋಯ್. ಹೋದರಿ ಕಣ್ಣಿನಾಯ್, ಕಮಲದಲ್ಲಿರುವ ದುಂಬಿಯಂತೆ ಕಣ್ಣುಳ್ಳವಳೆ. ಇದರ ಗೂಢಾರ್ಥವನ್ನು ಆಗಲೇ ನಾವು ನೋಡಿದ್ದೀವಿ. ಕುಳಿರ ನೀರಾಟಂ ಅಂದರೆ ನಾವು ತಿಳಿದವರ ಹತ್ತಿರ ಕಲಿತುಕೊಂಡು ಅದನ್ನು ನಾವು ಅನುಷ್ಠಾನ ಮಾಡಬೇಕು. ನಾವು ವಿದ್ಯಾರ್ಥಿಗಳಾಗಿರುವುದು ಆ ವಿದ್ಯೆಯಿಂದ ನಮಗೆ ಡಿಸಿಪ್ಲಿನ್, ಶಿಸ್ತು, ಡಿಸಿಪ್ಲಿನಿಂಗ್ ಅವರ್ ಸೆಲ್ಫ್, ಅದರಲ್ಲಿರುವಂಥ ತತ್ವವನ್ನು ನೋಡಿ, ಅದರಲ್ಲಿರುವಂಥ ಭಗವಂತನನ್ನೇ ನೋಡಿ 3 ಥರದ ಭಕ್ತಿಯನ್ನು, ಗ್ರಂಥ ಭಕ್ತಿ, ಅದು ಅದರಲ್ಲಿರುವ ವಿಷಯದ ಮೇಲೆ ಭಕ್ತಿ, ಅದನ್ನು ಯಾರು ಹೇಳಿಕೊಡ್ತಾರೋ ಅವರ ಮೇಲೆ ಭಕ್ತಿ, ಅದು ಆಚಾರ್ಯ ಗುರುಗಳ ಮೇಲೆ ಭಕ್ತಿ, ಹಾಗೂ 3ನೇದಾಗಿ ಅದರಲ್ಲಿರುವಂಥ ಭಗವಂತನ ಮೇಲೆ ಭಕ್ತಿ, ಅದರಲ್ಲಿರುವಂಥ ತತ್ವದ ಭಕ್ತಿ. ಈ 3ಅನ್ನು ನಾವು ಏರ್ಪಡಿಸಿಕೊಳ್ಳಬೇಕು. ಡೋಂಟ್ ಲಿವ್ ಇನ್ ಇಗ್ನರೆನ್ಸ್. ಜೀವನದಲ್ಲಿ ಡೋಂಟ್ ಲಿವ್ ಇನ್ ಇಗ್ನರೆನ್ಸ್, ತಾಮಸಿಕವಾಗಿಯೇ ಇರಬೇಡಿ. ಪಳ್ಳಿ ಕೆಡುತ್ತೆಯೋ ಪಾವಾಯ್ನಿ, ಸುಂದರಿಯೇ ನೀ ಇನ್ನೂ ಹಾಸಿಗೆಯನ್ನು ಮಲಗಿದ್ದೀಯಾ, ಸೌಂದರ್ಯ ಪರಿಪೂರ್ಣವಾಗಿರುವ ಸಖಿ ಅಂತ ಹೇಳಿ ಆಂಡಾಳು ಅವಳನ್ನು ಸಂಬೋಧನೆ ಮಾಡ್ತಾಳೆ. ನಮ್ಮ ಅಂತರಾಳದಲ್ಲಿ ಸೌಂದರ್ಯ ಪರಿಪೂರ್ಣವಾಗಿದೆ ಅಂತ ತಿಳ್ಕೊಳ್ಬೇಕು. ಜ್ಞಾನಾನಂದಮಯಂ ಅಂತ ನೋಡಿದ್ವಲ್ಲ, ನಮ್ಮ ಒಳಗಡೆ ಚಿತ್ತದಲ್ಲಿ ಕುಳಿತಿದ್ದಾನೆ ಪರಮಾತ್ಮ. ಕಳ್ಳನ್ ತವಿಂದೆ ಕಲಂದೆ ಏನೋ ರೆಂಪಾವಾಯ್. ಆ ಹುಡುಗಿ ಹೆಣ್ಣಿಗೆ ಹೇಳ್ತಾ ಇದ್ದಾರೆ ಗೋಪಿಗೆ, ಈ ವಂಚನೆಯನ್ನು ಬಿಟ್ಟು ನಮ್ಮೊಡನೆ ನೀನು ಬೇಗ ಬಂದು ಸೇರಿಬಿಡು. ಈ ಜೀವನದಲ್ಲಿ ಕಲಿಯೋ ಕಡೆ ಹೋಗದೆ ಹೋದರೆ ನೋಡಿ, ಕಲಿಯೋ ಕಡೆ ಹೋಗದೆ ಹೋದರೆ ಅದು ಕಳ್ಳತನಕ್ಕೆ ಪ್ರತೀಕ ಅಂತ ಹೇಳಿದೆ. ವಿ ಆರ್ ಸ್ಟೀಲಿಂಗ್ ಅನ್ ಆಪರ್ಚುನಿಟಿ ಟು ಡೆವಲಪ್ ಇನ್ ಯುವರ್ ಲೈಫ್. ಅದರಿಂದ ಕಲಿಯೋದಿದ್ದರೆ ಕಲಿದೇ ಇದ್ದರೆ ಅದು ಕಳ್ಳತನಕ್ಕೆ ಪ್ರತೀಕ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ನಾವು ಮೊದಲನೇ ದಿವಸ ಕೇಳ್ತಾ ಇದ್ವಿ, ಈ ತಿರುಪಾವೆಯಲ್ಲಿ ವೈಜ್ಞಾನಿಕ ವಿಷಯಗಳು ಉಂಟಾ ಅಂತ. ಈಗ ಇದರಲ್ಲಿ ವೈಜ್ಞಾನಿಕ ವಿಷಯ ನೋಡೋಣ. ಗುರು ಅಸ್ತಮಿಸಿದ ಮೇಲೆ ಶುಕ್ರ ಉದಯಿಸ್ತು ಎಂದು ಹೇಳುವ ಬದಲು ಶುಕ್ರ ಉದಯಿಸಿದ ಮೇಲೆ ಗುರು ಅಸ್ತಮಿಸ್ತು ಅಂತ ಇಲ್ಲಿ ತಿಳಿಸಿದ್ದಾಳೆ. ಈ ಥರ ಹೇಳೋದ್ರಲ್ಲಿ ಒಂದು ವಿಜ್ಞಾನದ ಮಹತ್ವ ಇದೆ. 4ನೇ ಪಾಶುರದಲ್ಲಿ ಆಳಿ ಮழைಕಣ್ಣ ಒಂದನಿ ಕೈಕರವೇಲ್ ಆಳಿಯಲ್ ಪುಕ್ಕ ಮುಗಂದು ಕೊಡಾರ್ತೇರಿ ஊழி முதல்லன் உருவம் போல் மெய்கருத்து பாழியம் தோளுடை பத்மநாபன் கையில் ஆழி போல் மின்னி ವಲಂಬರಿ ಪೋಲ್ ನಿಂದ್ರದಿಂದ ಶಾಳಾದೆ ಶಾಂಗಮುದಿತ್ತ ಶರಮಳೆ ಪೋಲ್ ಅಂತ ಹೇಳ್ಬಿಟ್ಟು ಏನು ಮಾಡಿದವಳು, ಹೀಗೆ ನೀರು ಸಮುದ್ರದಿಂದ ಮೇಲೆ ಹೋಗಿ
ಅಲ್ಲಿ ಹನಿಗಳಾಗಿ ಆಮೇಲೆ ಒಂದು ಕಪ್ಪು ಮೋಡ ಆಗಿ ಮೋಡದಿಂದ ನೀರು ಬರುತ್ತೆ, ನೀರು ಬರೋಕ್ಕೆ ಮುಂಚೆ ಮಿಂಚು ಬರುತ್ತೆ, ಆಮೇಲೆ ಗುಡುಗು ಬರುತ್ತೆ. ಅಷ್ಟು ವಾಟರ್ ಸೈಕಲ್ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅಲ್ಲಿ ತಿಳಿಸಿದ್ಲೋ ಅದೇ ಥರ ಇದರಲ್ಲೂ ಒಂದು ವೈಜ್ಞಾನಿಕತೆ ತಿಳಿಸಿದ್ದಾಳೆ. ಇದರಲ್ಲಿ ಏನು ವೈಜ್ಞಾನಿಕತೆ ಅಂತ ಹೇಳಿದರೆ ನಕ್ಷತ್ರಗಳ ಚಲನೆ ವೈಜ್ಞಾನಿಕ ತತ್ವವನ್ನು ಇಲ್ಲಿ ತಿಳಿಸಿದ್ದಾಳೆ. ಈ ವೈಜ್ಞಾನಿಕ ವಿಷಯದ ಜೊತೆಗೆ ನಮ್ಮ ಪೌರಾಣಿಕ ವಿಷಯವನ್ನು ಒಂದು ತಿಳಿಸಿದ್ದಾಳೆ ಇದರಲ್ಲಿ. ಅದು ನೋಡ್ಬೋದು ಹೆಂಗಿದೆ ಅಂತ. ಎರಡು ಒಂದು ಆಶ್ಚರ್ಯಕ ಸುದ್ದಿ. ಪ್ರತಿದಿನ ರಾತ್ರಿ ಜೂಪಿಟರ್ ಗುರು ಆಕಾಶದಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಾ ಇರುತ್ತೆ. ಮುಂಜಾನೆ ಆಗುವ 2:30 ಗಂಟೆ ಮುಂಚೆ ವೀನಸ್ ಎನ್ನುವ ಶುಕ್ರ ಗುರು ಉದಯಿಸುತ್ತೆ. ಅದನ್ನು ತಮಿಳಿನಲ್ಲಿ ವಿಡಿವೆಳ್ಳಿ ಅಂತ ಹೇಳ್ತಾರೆ. ಅದು ಬೆಳಗಿನ ಜಾವ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದೇ ಅದರ ವಿಶೇಷ. ಬಹಳ ಪ್ರಕಾಶಮಾನವಾಗಿ ಕಾಣಿಸಿಕೊಳ್ಳುವ ವೀನಸ್ ಸೂರ್ಯನಿಗೆ ಮುಂಚೆನೇ ಬಂದಿರುತ್ತೆ. ಅದರಿಂದ ಏನು ಹೇಳ್ತಾರೆ ಅಂದರೆ ಸೂರ್ಯ ಉದೀತಾ ಇದ್ದಾನೆ ಅನ್ನೋ ಸೂಚನೆ ನಮಗೆ ಕೊಡ್ತಾ ಇದೆ. ಅದೇ ಸಮಯದಲ್ಲಿ ಸೂರ್ಯನ ಉದಯಿಸುವ ಪೂರ್ವ ದಿಕ್ಕಿಗೆ ಎದುರಾಗಿರುವ ಪಶ್ಚಿಮ ದಿಕ್ಕಿನಲ್ಲಿ ಜೂಪಿಟರ್ ಎನ್ನುವ ಗುರುಗ್ರಹ ನಿಧಾನವಾಗಿ ಡಲ್ ಆಗ್ತಾ ಹೋಗುತ್ತೆ. ಇದನ್ನೇ வெள்ளி எழுந்து ವ್ಯಾಳಂ ಉರಂಗಿಟ್ರು ಅಂತ ಇಲ್ಲಿ ಆಂಡಾಳ್ ಹೇಳಿದ್ದಾಳೆ. ಮುಂಜಾನೆ 4 ಗಂಟೆಗೆ ಪೂರ್ವದಲ್ಲಿ ಶುಕ್ರ ಮಿಂಚುತ್ತಿರುವುದು ಹಾಗೂ ಪಶ್ಚಿಮದಲ್ಲಿ ಗುರು ಅಸ್ತಮಿಸುವ ಸಂದರ್ಭ. ಈ ಧನುರ್ಮಾಸದಲ್ಲಿ ಇದು ಬಹಳ ಮಿಂಚುತ್ತಿರುವುದರಿಂದ ಈ ಒಂದು ವೈಜ್ಞಾನಿಕ ವಿಷಯವನ್ನು ನಾವು ಚೆನ್ನಾಗಿ ನಮ್ಮ ಕಣ್ಣುಗಳಿಂದಲೇ ನೋಡಬಹುದಾಗಿದೆ. ಇದೊಂದು ಆಶ್ಚರ್ಯ ವೈಜ್ಞಾನಿಕ ತತ್ವ. ಇದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಅಸ್ಟ್ರಾನಮಿಲಿ ಅಂದರೆ ಕಂಜಂಕ್ಷನ್ ಆಫ್ ಜೂಪಿಟರ್ ಆ್ಯಂಡ್ ವೀನಸ್. ಜೂಪಿಟರ್ ಆ್ಯಂಡ್ ವೀನಸ್ ಅವ್ರದ್ದು ಕಂಜಂಕ್ಷನ್ ಅಂತ ಹೇಳ್ತಾರೆ. ಶುಕ್ರ ಪೂರ್ವದಲ್ಲೂ ಹಾಗೂ ಪಶ್ಚಿಮದಲ್ಲೂ ಎದುರು ಬದುರು ಕಾಣುವ ವೈಜ್ಞಾನಿಕ ತತ್ವದ ಹಾಗೆ ಇವಾಗ ಪುರಾಣದಲ್ಲಿ ಹೆಂಗೆ ಇದೆ ಅಂತ ನೋಡೋಣ. ಈಗ ಶುಕ್ರ ಪೂರ್ವದಲ್ಲೂ ಹಾಗೂ ಗುರು ಪಶ್ಚಿಮ ಅಂದರೆ ಎರಡು ಆಪೋಸಿಟ್ ಸೈಡ್ ಆಯಿತು. ಒಂದು ದೇವ ಅಸುರ ಕಥೆ ಉಂಟು, ಅದನ್ನು ಈಗ ನೋಡೋಣ. ಬೃಹಸ್ಪತಿ ಎನ್ನುವ ಗುರು ದೇವತೆಗಳಿಗೆ ಗುರು ಬೃಹಸ್ಪತಿ. ಶುಕ್ರಾಚಾರ್ಯ ಅನ್ನೋರು ಶುಕ್ರ ಗ್ರಹ ದೇವತೆಗಳಿಗೆ ಎದುರಾಗಿದ್ದ ಅಸುರರಿಗೆ ಗುರು ಶುಕ್ರಾಚಾರ್ಯರು. ಅವರಿಬ್ಬರು ಎದುರು ಬದಲಾಗಿದ್ದಾರೆ, ಆಪೋಸಿಟ್, ಈಸ್ಟ್ ಆ್ಯಂಡ್ ವೆಸ್ಟ್ ಥರ. ಒಬ್ಬರು ಬಂದುಬಿಟ್ಟು ಬೃಹಸ್ಪತಿ ಬಂದು ದೇವತೆಗಳಿಗೆ, ಶುಕ್ರಾಚಾರ್ಯ ಬಂದು ಅಸುರರಿಗೆ ಗುರು. ಆದರೆ ಇಬ್ಬರು ಈಕ್ವಲಿ ಬ್ರಿಲಿಯಂಟ್ ಅಂತೆ. ಅವರವರ ಕೆಲಸದಲ್ಲಿ ನೈಪುಣ್ಯತೆ ಹೊಂದಿದ್ದವರು ಇಬ್ಬರು, ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು. ಆದ್ದರಿಂದಲೇ ಏನು ಹೇಳ್ತಾರೆ, ನವಗ್ರಹಗಳಲ್ಲಿ ಈ 2 ಗ್ರಹ ಇದಿಲ್ಲ, ಗುರು ಹಾಗೂ ಶುಕ್ರ, ಅವೆರಡು ರಾಜಗ್ರಹಗಳು ಅಂತ ಕರೀತಾರಂತೆ. ಬೃಹಸ್ಪತಿ ಇವಾಗ ಏನಾಯಿತು, ಬೃಹಸ್ಪತಿ ಗುರು, ಅವ್ರ ಶಿಷ್ಯರೆಲ್ಲ ಒಳ್ಳೆಯವರೇ, ಎಲ್ಲ ಸಾತ್ವಿಕ ಗುಣದಿಂದ ಬೃಹಸ್ಪತಿ ಕೆಲಸನೇ ಏನಂತೆ, ಅವ್ರಿಗೇನು ಕೆಲಸ ಇರ್ತಿಲ್ಲ, ಕಷ್ಟನೇ ಇರ್ತಿಲ್ಲ. ಆದರೆ ಪಾಪ ಶುಕ್ರಾಚಾರ್ಯ ಇದಾರಲ್ಲ, ಅವ್ರ ಶಿಷ್ಯರೆಲ್ಲ ಅಸುರರಾಗಿದ್ದರಿಂದ ಅವರಿಗೆಲ್ಲ ಅವ್ರನ್ನ ರಕ್ಷಿಸೋಕ್ಕೆ ಶುಕ್ರಾಚಾರ್ಯ ಎಷ್ಟೋ ಕಷ್ಟಪಡಬೇಕಾಗ್ತಿತ್ತು. ಅವ್ರು ತಮ್ಮ ಶರೀರದ ಅಂಗವನ್ನೇ ಕೊಡಲು ಸಿದ್ಧರಾಗಿದ್ದರು. ಇದಕ್ಕೆ ಒಂದು ನಮ್ಮ ವಾಮನಾವತಾರ ವೃತ್ತಾಂತ ನೋಡೋಣ. ವಾಮನಾವತಾರದಲ್ಲಿ ಅಸುರನಾಗಿದ್ದ ಬಲಿ ಚಕ್ರವರ್ತಿ ಅವರ ಗುರು ಶುಕ್ರಾಚಾರ್ಯರು. ವಾಮನ 3 ಹೆಜ್ಜೆ ಕೇಳಿದ ತಕ್ಷಣ ಓಕೆ ಅಂತ ಹೇಳ್ಬಿಟ್ರು, ಅದನ್ನು ಕೊಡೋಕ್ಕೆ ರೆಡಿ ಆಗ್ಬಿಟ್ರು ಬಲಿ ಚಕ್ರವರ್ತಿ. ಅದಕ್ಕೆ ಮುಂಚೆ ಶಾಸ್ತ್ರ ಪ್ರಕಾರ ಕಮಂಡದಿಂದ ನೀರು ಹಾಕಬೇಕಾಯ್ತು. ಆ ನೀರು ಹಾಕೋ ಟೈಮಿಗೆ ಕರೆಕ್ಟಾಗಿ ಶುಕ್ರಾಚಾರ್ಯ ಬಂದುಬಿಟ್ರು. ಅರ್ರೇ ಇವನು ಹೆಂಗಾರು ಕಾಪಾಡಬೇಕಲ್ಲ, ಅಟ್ ಕಾಸ್ಟ್ ಆಫ್ ಮೈ ಒನ್ ಲೈಫ್ ಐ ವಿಲ್ ಡೂ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರಂತೆ, ಆ ನೀರು ಹಾಕೋ ಕಿಂಡಿ ಒಳಗಿಂದ ಒಳಗಡೆ ಎಲ್ಲಿ ಯಾವ ರಂಧ್ರದಿಂದ ಬರುತ್ತೋ ಅದರಲ್ಲಿ ಒಂದು ಹೋಗ್ಬಿಟ್ಟು ಒಂದು ದುಂಬಿ ಥರ ಹೋಗಿ ಕೂತ್ಕೊಂಡ್ಬಿಟ್ರು. ಅವಾಗ ನೀರು ಆಚೆ ಬರಲ್ಲ, ಪರ್ಫೆಕ್ಟ್ ರೌಂಡಾಗಿ ಫಿಟ್ ಆಗ್ಬಿಡ್ತು. ಅವಾಗ ಏನಾಯಿತು ನಮ್ಮೆಲ್ಲ ಗೊತ್ತಿದೆ, ಭಗವಂತ ಏನು ಮಾಡಿದ್ರು, ಒಂದು ದರ್ಬೆ ತೊಗೊಂಡು ಚುಚ್ಚಿಬಿಟ್ರು. ಆ ಚುಚ್ಚಿದಿಂದ ಏನಾಯಿತು, ನಮ್ಮ ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಹೋಯ್ತು. ಅದರಿಂದ ಅಸುರರ ಇವರಾದವರು ಗುರುಗಳು ಶುಕ್ರಾಚಾರ್ಯರು ತಮ್ಮ ಕಣ್ಣನ್ನೇ ಕೊಟ್ಟು ಕೂಡ ನಮ್ಮ ಶಿಷ್ಯನ ಕಾಪಾಡಬೇಕು ಅಂತ ಹೇಳೋಕ್ಕೆ ಇಲ್ಲೇ ಕೂಡ ನಮಗೊಂದು ಉದಾಹರಣೆ ಇದೆ. ತರ್ಕ ರೀತಿಯಾಗಿ ನೋಡಿದ್ರು ಕೂಡ ಗುರು ಅಧಿಕ ಸತ್ವಗುಣವುಳ್ಳ ಆ ದೇವತೆಗಳಿಗೆ ಅಧಿಪತಿ, ಹಾಗೂ ಶುಕ್ರ ಅಧಿಕ ರಜೋಗುಣಗಳುಳ್ಳ ಅಸುರರಿಗೆ ಅಧಿಪತಿ. ಇದರಲ್ಲಿ ಇನ್ನೊಂದು ಸೈಂಟಿಫಿಕ್ ಥರ ಏನು ಹೇಳ್ತಾರೆ, ಬೆಳಿಗ್ಗೆ ಹೊತ್ತು ಚೆನ್ನಾಗಿರ್ತೀವಿ ನಾವು ಇದು ಬ್ರಹ್ಮ ಮುಹೂರ್ತದಲ್ಲಿ, ಆ ಟೈಮಲ್ಲಿ ಆಗಿದ ತಕ್ಷಣ ನಮಗೆ ರಜೋಗುಣ ಶುರುವಾಗುತ್ತಂತೆ. ಆ ಟೈಮಲ್ಲಿ ಶುಕ್ರಾಚಾರ್ಯರು ಯಾರು ರಜೋಗಳಿಗೆ ಇವರು ಕಿಂಗು, ಅವ್ರು ಬಂದಿದ ತಕ್ಷಣ ಅವ್ರು ನಮ್ಮ ರಜೋಗುಣವನ್ನು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಹೇಳಿದ್ದಾರೆ. ಈಗ ಅವರು ಶುಕ್ರಾಚಾರ್ಯರು ಅಸುರರಲ್ಲಿ, ಆದರೆ ಅವ್ರು ರಜೋಗುಣ ಕಂಟ್ರೋಲ್ ಮಾಡೋ ಪವರ್ ಇದ್ದಿಂದ ಯಾವಾಗ ನಮ್ಮ ಇದು ಬೆಳಗಿನ ಬ್ರಹ್ಮ ಮುಹೂರ್ತ ಆಗಿದ ತಕ್ಷಣ ಶುರುವಾಗುತ್ತೋ ಬೇಳೆ, ಆವಾಗ ರಜೋಗುಣಗಳು ಜಾಸ್ತಿ ಆಗಿರೋದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಶುಕ್ರಾಚಾರ್ಯರು ನಮ್ಮಂಥವ್ರಿಗೆಲ್ಲ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ.